ಬೆಂಕಿ ನನ್ನ ಸುಡಲ್ಲ, ನೀರು ನನ್ನ ಮುಳುಗ್ಸಲ್ಲ, ಗಾಳಿ ನನ್ನ ಅಲ್ಲಾಡ್ಸಲ್ಲ. ದಿನ ಎಲ್ಲರನ್ನು ಆ ಸೂರ್ಯ ಎಬ್ಸಿದ್ರೆ ನಮ್ಮನ್ ಮಾತ್ರ ಈ ಈಶ್ವರ ಎಬ್ಬಿಸ್ತಾನಲ್ಲ. ಇದು ಪಕ್ಕಕ್ಕೆ ಬಿತ್ತು ಪರವಾಗಿಲ್ಲ, ಬೀಳ್ಬಾರ ಜಾಗದಲ್ಲಿ ಬಿದ್ದಿದ್ರೆ ನಿನ್ನ ಯಾಕಯ್ಯ ನಮ್ ಪ್ರಾಣ ತೆಗಿತೀಯ? ಮಲಗೋಕೆ ಬಿಡಲ್ವಲ್ಲಯ್ಯ ನೀನು. ಮಾಮ, ಈ ಶರ್ಟ್ ನಂಗೆ ಚೆನ್ನಾಗಿದ್ಯಾ? ಏನ್ ಮಾಡೋದು? ದಿನ ರಾತ್ರಿ ಅವ್ನ ನನ್ ಕನ್ಸಲ್ ಬಂದು ಪ್ರಾಣ ತೆಗಿತಾನೆ. ಹೌದಯ್ಯ, ನಿನ್ ವಯಸ್ಸು ಅಂತದ್ದು. ಅವನ್ ಪ್ರಾಣ ತೆಗಿದೆ, ಇನ್ಯಾರು ತೆಗಿತಾರ ಹೇಳು? ನಿನಗಾದ್ರೂ ಪರವಾಗಿಲ್ಲಯ್ಯ. ದಿನ ರಾತ್ರಿ ಎಮ್ಮೆ ಮೇಲೆ ಬಂದು ಒಬ್ಬ ನನ್ ಕರಿತಾವ್ನೆ. ನಿನಗೆ ದಿನ ರಾತ್ರಿ ತೊಂದರೆ ಕೊಡೋನು ಯಾರು ಹೇಳು? ಅವನು ಎಲ್ಲಿದ್ದಾನೆ ಹೇಳು? ನಾನು ಅವನಿಗೊಂದು ದಾರಿ ತೋರಿಸ್ತೀನಿ. ಅಯ್ಯೋ, ಅವನು ಇಲ್ಲಿದ್ದಾನೆ. ಓ ಅವನ ಅವನ್ನ ನಾವು ಯಾರು ಏನೂ ಮಾಡಕ್ಕಾಗಲ್ಲ. ನಮ್ಗೆಲ್ಲ ದಾರಿ ತೋರ್ಸವನೇ ಅವನು. ಲೋ ಈಶ್ವರ್, ಇದು ನಿನ್ ಪರ್ಸನಲ್ ಪ್ರಾಬ್ಲಮ್ ಕಣೋ. ಇಲ್ಲಿ ನಾವ್ ಯಾರು ಏನು ಮಾಡಕ್ಕಾಗಲ್ಲ. ನೀ ಉಂಟು, ಅವನುಂಟು. ಇದೊಂಥರ ಡೆಲಿವರಿ ಪೇನ್ ಕಣಪ್ಪ. ಇನ್ನೇನು ಪ್ರೀತಿ ಬಲೆಯಲ್ಲಿ ಬೀಳೋದಂತೂ ಗ್ಯಾರಂಟಿ. ಶೋಭನ ಆದ್ಮೇಲೆ ಮಗು ಹೆರ್ಲೇಬೇಕು. ವಯಸ್ಸಿಗೆ ಬಂದ್ಮೇಲೆ ಪ್ರೀತಿ ಮಾಡ್ಲೇಬೇಕು. ಇದು ಸೃಷ್ಟಿ ನಿಯಮ, ಯಾರು ಬದಲಾಯಿಸಕ್ಕಾಗೋದಿಲ್ಲ. ಸಾಯಂಕಾಲ ಹೋಟ್ಲಿಗೆ ಬರೋದನ್ನ ಮರಿಬೇಡ. ನೀನು ಪ್ರೀತಿಲಿ ಬೀಳೋವರೆಗೂ ನಾನು ಈ ಏರಿಯಾಗೆ ಕಾಲಿಡಲ್ಲ. ನಿನ್ನಿಂದ ದಿನ ರಾತ್ರಿ ನಾನು ನಿದ್ದೆ ಕೆಡಿಸ್ಕೊಳಕ್ ಆಗಲ್ವೋ ಗೆಳೆಯ? ದಿವಸ ಕ್ಯಾಂಟೀನಲ್ಲಿ ಸಿಗ್ತೀನಲ್ಲೋ, ಇನ್ನೇನ್ ಬಿಡ ಬರಲಾ? ಬರ್ತೀನಪ್ಪ. ಎಲ್ಲ ನಿನ್ನಿಂದಾನೆ. ಈ ಏರಿಯಾದಲ್ಲಿರೋ ಎಲ್ರು ಬಂದು ನನ್ಗೆ ಬುದ್ಧಿ ಹೇಳಂಗಾಯ್ತು. ಈ ವಯಸ್ಸಿಗೆ ಬಂದ್ಮೇಲೆ ಪ್ರೀತಿಲ್ ಬೀಳ್ಲೇಬೇಕಾ? ನಾನ್ ಬೀಳಲ್ಲ. ಯಾರು ಏನೇ ಅಂದ್ರು ನಾನೇನ್ ಬಲೆಗೆ ಬೀಳಲ್ಲ. ಯಾಕೋ ನನ್ ಒಳಗ್ ಸೇರ್ಕೊಂಡು ನನ್ ಸಾಯಿಸ್ತೀಯಾ? ಓ, ಮಿಡ್ ನೈಟ್ ಮಸಾಲ ಡೇಲೇ ಬಂದ್ಬಿಡ್ತು. ಬೀಳಲ್ಲ ಬೀಳಲ್ಲ ಅಂತೀಯಲ್ಲ, ಈಗ್ಲಾದ್ರೂ ಬಿದ್ಯಲ್ಲ ನನ್ ಪ್ರೀತಿಲಿ. ಅಯ್ಯೋ, ಬೀಳೋದಕ್ ನಾನು ವರ್ಲ್ಡ್ ಟ್ರೇಡ್ ಸೆಂಟ್ರ್ ಅಲ್ಲ, ಬೀಳ್ಸೋದಕ್ ನೀನ್ ಬಿನ್ ಲ್ಯಾಡನು ಅಲ್ಲ. ಯಾರೇ ಬಂದ್ರು ನಾನ್ ಪ್ರೀತಿಲ್ ಬೀಳಲ್ಲ. ಓಯ್, ಆ ಬಿಲ್ ಕ್ಲಿಂಟನ್ನೇ ಮೋನಿಕಾ ಲೆವೆನ್ಸ್ಕಿ ಬಲೆಗ್ ಬಿದ್ಮೇಲೆ ನೀನ್ ಯಾವ ಮಹಾ ಈ ಮಿಡ್ ನೈಟ್ ಮಸಾಲಾಗೆ ಬೀಳಲ್ವಾ? ನಾನು MTV ಬಕ್ರ ಅಲ್ಲ. ಗೊತ್ತಮ್ಮ, ನೀನ್ ಈ ಟಿವಿ ಪಾಪ ಪಾಂಡು ಅಂತ. ನೀನ್ ಹೇಳ್ದಂಗೆಲ್ಲ ಆಡೋದಕ್ಕೆ ನಾನ್ ಪಾಂಡುನೂ ಅಲ್ಲ, ನೀನ್ ಪಾಚುನೂ ಅಲ್ಲ. ಮಹಡಿನ ಬಾಡಿಗೆ ಕೊಟ್ಟಿದ್ದೀನಿ, ಪ್ರೀತ್ಸು ಬಾ ಅಂದ್ರೆ ಬೇಡ ಅಂತಾನಲ್ಲ. ಬಡ್ಡಿ ಸಮೇತ ವಸೂಲಿ ಮಾಡ್ತೀನಿ. ನನಗೆ ಗೊತ್ತು, ಎಲ್ಲ ನಿನ್ ಪಿತೂರಿನೇ. ನನ್ ಟೇಸ್ಟ್ ನಿನಗೆ ಗೊತ್ತಿಲ್ಲ. ನಾನ್ ಸೆಲೆಕ್ಟ್ ಮಾಡೋ ಹುಡುಗಿನೇ. ಅಪ್ಸರಾ, ಲೇ ಅಪ್ಸರಾ, ಅಪ್ಸರಾ, ಏನಿದು? ಬಾತ್ ಟಬ್ನ ಲೈಬ್ರರಿ ಮಾಡ್ಕೊಂಡ್ಬಿಟ್ಯಾ? ಈಗಿನ ಕಾಲದ ಹುಡುಗರೇ ಎಷ್ಟು ಮಲ್ಗೋ ಕಡೆ ಓದ್ತಾರೆ, ಓದೋ ಕಡೆ ಮಲಗ್ತಾರೆ. ಲೇ, ಈಗ ಹೊರಗೆ ಬರ್ತೀಯಾ ಇಲ್ಲೇ ಇರ್ತೀಯಾ? ಡ್ಯಾಡಿ 10 ಗಂಟೆಗೆ ಹೊಸ ಬಟ್ಟೆ ತಂದ್ರೆ ಸರಿ, ಇಲ್ಲ ಅಂದ್ರೆ ಹೀಗೆ ಬಂದ್ರೆ ಓಕೆನಾ? ನಿನಗೆ ಕೊಬ್ಬು ಜಾಸ್ತಿ ಆಯ್ತು. ನಿನ್ನ ಮಗಳಲ್ವಾ? ಮಮ್ಮಿ ಕೂತ್ಕೋ. ಯಾಕೆ ಟೆನ್ಷನ್ ಮಾಡ್ಕೋತೀಯಾ? ನಿಮ್ ಮಾನ ಬೀದಿ ಪಾಲಾಗೋಕೆ ಇರೋದ್ 10 ನಿಮಿಷ ಮಾತ್ರ. ಅದಕ್ಕೇನ್ ಮಾಡು ಅಂತ್ಯ ಈಗ? ಫೋನ್ ಮಾಡು. ಯಾರಿಗೆ? ರಾಮಕೃಷ್ಣನ್ಗೆ. ರಾಮಕೃಷ್ಣ ನನ್ನಪ್ಪ, ನಿನ್ ಗಂಡ. ಓ ಹೌದಲ್ವಾ? ರಾಮಕೃಷ್ಣ, ನಾನೇನು ಮಾಡೋಕ್ಕಾಗಲ್ಲ. ಅಯ್ಯೋ, ಯಾಕ ಫೋನ್ ಮಾಡ್ತಾ ತಿಂದೆ ತಗೋ. ಅಬ್ಬಾ, ಸ್ವಲ್ಪ ಲೇಟ್ ಆಗಿದ್ರು ನಿಮ್ ಮಗಳು ಊರ್ಗೆ ಆಹಾರ ಆಗ್ತಾ ಇದ್ಲು. ಅಯ್ಯ, ಹೆಂಗೆ ನನ್ ಕಂದ. ಥ್ಯಾಂಕ್ ಯು ಸೋ ಮಚ್ ಡ್ಯಾಡ್. ಏನ್ರಿ ನಿಜವಾಗ್ಲೂ ಇಷ್ಟ ಒಳ್ಳೆ ಡ್ರೆಸ್ ತಂದ್ರ? ನೋಡೆ,
ನಾನ್ ಕಂಜೂಸ್ ಹೌದು, ಆದ್ರೆ ನನ್ನ ಮಗಳ ವಿಷಯದಲ್ಲ. ನೀವ್ ಯಾರು ಅಂತ ಗೊತ್ತಿಲ್ಲ, ಯಾಕೆ ಛತ್ರಿ ಯಾಕೆ ಬಿಸಾಕಿದ್ರಿ ಅಂತ ಗೊತ್ತಿಲ್ಲ, ಕಾರಣ ಇಲ್ಲದೆ ನೀವೀಗ ಮಾಡಿರಲ್ಲ ಅಂತ ಗೊತ್ತು. ಈಶ್ವರನ ದೇವಸ್ಥಾನದಲ್ಲಿ ಬಿಟ್ಟೋದ್ರಿ ಅನ್ನೋದು ಮಾತ್ರ ನನಗೆ ಗೊತ್ತು. ಅದಕ್ಕೆ ನಾನು ಅವನ ಹೆಸರು ಇಟ್ಕೊಂಡಿದ್ದೀನಿ, ಅವನ ಆಶ್ರಯದಲ್ಲೇ ಇದ್ದೀನಿ. ಐ ಲವ್ ಯು, ಐ ಲವ್ ಯು, ಲವ್ ಯು. ಅಯ್ಯೋಯ್ಯೋ, ನೋ ಎಂಟ್ರಿ. ಪ್ರೀತ್ಸಲ್ವಾ, ಪ್ರೀತ್ಸಲ್ವಾ. ಈ ಲವ್ ಲೆಟರ್ನ ಗಟಾರ್ಗೆ ಹಾಕು. ಅಬ್ಬಬ್ಬಾ, ಎಲ್ಲೋದ್ರೂ ಈ ಹುಡುಗಿರ್ ಕಾಟ ಜಾಸ್ತಿ ಆಗೋಯ್ತು. ಎಲ್ಲಿ ಜಾರ್ ಬಿಡ್ತೀನೋ ಅನ್ನೋ ಭಯ. ಇದು ಬೇರೆ, ಈ ಹುಡುಗಿರಿಂದ ತಪ್ಪಿಸ್ಕೊಂಡು ಬೀದಿಲಿ ಓಡಾಡದೆ ಕಷ್ಟ ಆಗ್ಬಿಟ್ಟಿದ್ಯಲ್ಲ. ಕರಿಷ್ಮಾ, ನಿನ್ನ ಚರಿಷ್ಮಾ ಹಾಳಾಗ್ಬಾರ್ದು. ಯಾವುದು ವೇಸ್ಟ್ ಮಾಡಿ ಬರ್ತಾ ಇದೆ. ಯಾವನ ಕಳ್ಳಂತಾರ ಅವನೇ. ಬೈಕ್ ಹೆಂಗೆ? ಆ ಬೈಕಾ ತುಂಬಾ ಕಾಸ್ಟ್ಲಿ, ನಿನ್ನಂತ ಚೀಪ್ ಬಗರ್ಸ್ಗೆಲ್ಲ ಅಲ್ಲ. ಕಲರ್ ಮ್ಯಾಚ್ ಆಗಲ್ಲ ಅಂದೆ. ಒಂದ್ಸಲ ಓಡಿಸ್ ನೋಡ್ಲಾ? ನೋ, ಆ ಬೈಕ್ ನಾನು ಮಾತ್ರ ಓಡಿಸ್ಬೇಕು, ಸಿಕ್ಕವರೆಲ್ಲ ಓಡ್ಸಂಗಿಲ್ಲ. ವಾಹ್, ಈ ಬೈಕ್ ನಂದಾದ್ರೆ ಎಷ್ಟು ಚೆನ್ನಾಗಿರುತ್ತೆ. ಡಬಲ್ ರೈಡ್? ಸಿಂಗಲ್ ರೈಡ್ ಓನ್ಲಿ. ಓ, ಬೈಕ್ ಶೇಪ್ ತುಂಬಾ ಚೆನ್ನಾಗಿದೆ. ಅದ್ರ ಸ್ಪೆಷಾಲಿಟಿನೇ ಹಾಗೆ. ಓಹ್, ಈ ಬೈಕ್ ಬೆಲೆ ಎಷ್ಟು? 50,000 ಓನ್ಲಿ. ಏನಾಯ್ತು ಗೊತ್ತಾ? ಅದೃಷ್ಟ ಅಂದ್ರೆ ಇದೆ. ಬಾಯ್. ಅದಕ್ಕೆ ನೀವೇನ ಓನರ್? ನೋ, ಪಾರ್ಟ್ನರ್. ಓಹೋ, ಲೈಫ್ ಪಾರ್ಟ್ನರ್. ಓಹೋ. ನಿಮ್ ಬೈಕ್ ಯಾರೋ ಓಡಿಸ್ಕೊಂಡು ಹೋಗ್ತಾವ ನೋಡಿ. ಓಡೋ ಹಿಂದೆ. ನನ್ ಬೇಕು ಕರ್ಸ್ಕೊಂಡು ಹೋಗ್ತಾವನೆ. ಕಿರ್ಚಿದ್ರೆ ಬೈಕ್ ಹಿಂದಕ್ ಬರಲ್ಲ, ಚೇಸ್ ಮಾಡ್ಬೇಕು. ಎತ್ರಿ ಹತ್ರಿ. ಹೋಗಯ್ಯ. ನನ್ನ ಮಗನೇ, ನನ್ನ ಕರಿಷ್ಮಾ ಸಿಗದೆ ಹೋಗ್ಲಿ, ನಿನ್ನ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ಸ್ಲೋ ಹೋಗ್ತಾ ಇದ್ರು ಗಾಡಿ ಸ್ಪೀಡ್ ಆಗಿ ಹೋದಂಗೆ ಆಡ್ತಿಯಲ್ಲ. ನಿನ್ನ ಗಾಡಿ ಹತ್ತ ನಾನು ಮೆಟಲ್ ಹೊಡ್ಕೋಬೇಕು. ಸರ್, ಅದು 2 ವೀಲರು, ಇದು 3 ವೀಲರು. ಈಗ 2 ವೀಲರ್ ಹೋದಂಗೆ ಹೋಗ್ತೀನಿ ನೋಡಿ. 3 ವೀಲರ್ ತರ ಹೋಗ ಸಾಕು. ಕಣ್ಣಿಗೆ ರೆಪ್ಪೆ ಇಲ್ಲ, ಹೃದಯ ಕನಸಿಗೆ ರೆಕ್ಕೆ ಬೇಕಿಲ್ಲ. ಹೃದಯದ ಮಾತು ತಾಳದಲ್ಲವೇ, ಕಣ್ಣಿಂದ ಕಣ್ಣಿಗೆ ಸೇತುವೆ ಇಲ್ಲವೇ, ಮಾತನಾಡದ ಕಣ್ಣು ಮಾತಾಡಿತು. ತಗೊಳ್ಳಿ ನಿಮ್ ಬ್ಯಾಗ್. ನಾರ್ಮಲ್ ಆಗಿ ಓಡಿಸ್ಕೊಂಡ್ ಬಂದಿರ 500. ಚೇಸ್ ಮಾಡಿಕ್ 100. ವೀಲಿಂಗ್ ಮಾಡಿಕ್ 100. ನನ್ ತಲೆ ಮೇಲೆ 4 ಹೊಡೆದಿಕ್ 400. ಥೂ ಅಂದಿದ್ಕ್ 100. ಡಬ್ಬ ನನ್ನ ಮಗನೇ ಅಂದಿದ್ಕ್ 100. ವೇಟಿಂಗ್ ಮಾಡಿದ್ಕ್ 300. ನಿಮ್ ಕರಿಷ್ಮಾ ಸಿಕ್ಕಿದ್ಕೆ ಟಿಪ್ಸ್ ಏನು ಕೊಡಲ್ವಾ ಸರ್? ನಿನ್ನ ಆಟೋ ಹತ್ತಿದ ತಪ್ಪಿಗೆ ಎಲ್ಲ ನೀನೇ ತಗೊಂಡು ಹಾಳಾಗೋ. ಥ್ಯಾಂಕ್ ಯು ಸರ್. ಈ ಕರಿಷ್ಮನ ದಿನ ಯಾರಾದ್ರೂ ಓಡಿಸ್ಕೊಂಡು ಹೋಗ್ಲಪ್ಪ. ನನ್ಗೆ ಈ ತರ ಒಬ್ಬ ಗಿರಾಕಿ ಸಿಕ್ಕಿದ್ರೆ ಸಾಕಪ್ಪ. ಇದೇನ್ ಸರ್ ಲಾಡಿ, ಎಂತ ಸ್ಟ್ರಿಕ್ಟ್ ಪ್ರಿನ್ಸಿಪಲ್ ಆಗಿದ್ರಿ ಸರ್ ನೀವು? ಏನ್ ಸರ್, ಈಗ ನೋಡಿದ್ರೆ ಮಕ್ಕಳ ಮುಂದೆ ಒಳ್ಳೆ ಜೋಕರ್ ಆಗ್ಬಿಟ್ರಲ್ಲ. ನಾನು ಸ್ಟ್ರಿಕ್ಟ್ ಆಗಿದ್ದಕ್ಕೆ
ನನ್ನ ಮಗ ನಾನು ಬಿಟ್ಟು ಹೊಟ್ಟೋದ, ಫೇಲ್ ಆದ ಅಂತ ಹೊಡೆದೆ, ಅಷ್ಟಕ್ಕೆ ಸೂಸೈಡ್ ಮಾಡ್ಕೊಂಡ್ಬಿಡೋದ? ಅದಕ್ಕೆ ಮಕ್ಳ ಹತ್ರ ಸ್ಟ್ರಿಕ್ಟ್ ಆಗಿದ್ರೆ ಪ್ರಯೋಜನ ಇಲ್ಲ. ಆಡ್ತಾ ನಗ್ನಗ್ತಾ ಪಾಠ ಮಾಡೋದೇ ಕಾಲೇಜಿನ ರೂಲ್ಸು. ನೀವು ಅದನ್ನೇ ಫಾಲೋ ಮಾಡಬೇಕು. ಅಂದ್ರೆ ನಾವು ಲಾಡಿನ ಆಚೆ ಬಿಟ್ಕೊಂಡು ಪಾಠ ಮಾಡ್ಬೇಕು ಅನ್ನಿ? ಬೇಡ, ಆಲ್ರೆಡಿ ನಿಮ್ಮ ಮೂಗು ಹೊರಗಿದೆಯಲ್ಲ, ಅಷ್ಟೇ ಸಾಕು. ಹೌ ಇಸ್ ದಟ್? ವಾಲಿಬಾಲ್ ನಾನು ನಿನಗೆ ಹೇಳ್ಕೊಡ್ತೀನಿ, ಡೋಂಟ್ ವರಿ. ಸರ್, ಇದು ಬ್ಯಾಸ್ಕೆಟ್ ಬಾಲ್. ಅಲ್ಲ, ಯಾವ್ದಾದ್ರೇನು ಎಲ್ಲ ಹೇಳ್ಕೊಡ್ತೀನಿ. ಕ್ಲಾಸ್ ಟೈಮ್ ಆಯ್ತು ಸರ್. ಅಯ್ಯೋ, ಆ ಕಾಮಿನಿ ಕ್ಲಾಸ್ಗೆ ಹೋದ್ರು ಒಂದೇ, ಹೋಗದೆ ಇದ್ರು ಒಂದೇ. ಡೋಂಟ್ ವರಿ, ನಾನು ಅವಳಿಗೆ ಹೇಳ್ತೀನಿ. ನಾನು ಅವಳು ಮಿಡ್ಡಿ ದೋಸ್ತು, ನಾನು ನಿಮ್ಮಪ್ಪ ಅವಳು ಚೆಡ್ಡಿ ದೋಸ್ತು. ಸರ್, ಅಯ್ಯೋ ನನಗೆ ಟೈಮ್ ಆಯ್ತು ಸರ್. ಅಯ್ಯೋ, ಕಾಮಿನಿಗೆ ಪಾಠ ಮಾಡಕ್ಕೆ ಬರಲ್ಲ. ಆ ಕಾಮಿನಿಗೆ ಬ್ಯಾಸ್ಕೆಟ್ ನಲ್ಲಿ ಬಾಲ್ ಹಾಕಕ್ಕೆ ಹೇಳ್ಕೊಟ್ಟಿದ್ದೆ ನಾನು. ನಿನ್ನೆ ನಾನು ಎಲ್ಲಿ ನಿಲ್ಸಿದೆ ಹೇಳಿ? ಚಾಪ್ಟರ್ 2 ಮೇಡಮ್, ಚಾಪ್ಟರ್ 2 ಅಲ್ವಾ? ಅಲ್ಲ, ಚಾಪ್ಟರ್ 3 ಮರ್ತ್ಬಿಟ್ಯಾ? ಅವನ ಹಂಗೆ ನೀನ್ ಕೇಳಿದ್ನಾ? ಸಾರಿ. ಯಾರ್ ರಾಕೆಟ್ ಎಸ್ತಿದ್ದು? ನಾನಂತೂ ಅಲ್ಲ ಮೇಡಮ್. ಯಾರ್ ರಾಕೆಟ್ ಎಸ್ತಿದ್ದು ಅಂತ? ಇವನು. ನಾನಲ್ಲ ಮೇಡಮ್, ಇವನು. ನಾನಲ್ಲ ಮೇಡಮ್, ಇವನೇ. ನಿನ್ ಮುಖ ನೋಡಿದ್ರೆ ಗೊತ್ತಾಗುತ್ತೆ. ಹೋಟೆಲ್ ಸಪ್ಲೈಯರ್ಸ್ನೆಲ್ಲ ಕಾಲೇಜ್ ಸೇರಿಸ್ಕೊಂಡ್ರೆ ಹೀಗೆ ಆಗೋದು. ಗೆಟ್ ಔಟ್. ಐ ಸೇ ಗೆಟ್ ಔಟ್. ಸೆಕ್ಸಾಲಜಿ ಈಸ್ ಚಾಪ್ಟರ್ 3 ಇಂದ ಶುರು ಮಾಡಬೇಕು ಮೇಡಮ್. ಹಾ, ಓಕೆ ಓಕೆ. ತಾಕು ಜನಕತೆ, ಧೀಕು ಜನಕತೆ, ತಾಕು ಜನಕತೆ, ತೂಕು ಜನಕತೆ. ಮತ್ತೆ ಮತ್ತೆ ನಿನ್ ಹೃದಯದ ಬಾಗಿಲು ತಟ್ತಾಳಲ್ಲಪ್ಪ ಇವಳು. ಅವನು ನಾನೇನು ಮಾಡಿಲ್ಲ ಸರ್. ಮತ್ತೆ ಯಾಕೆ ಅವಳು ಜೋರ ಕಿರ್ಚ್ಕೊಂಡು? ಅದು ಅವಳನ್ನ ಕೇಳಿ ಸರ್. ಅದು ಕರೆಕ್ಟ್. ಅದು ಬಾಲು. ಹಾ, ಬಾಲು. ಬ್ಯಾಸ್ಕೆಟ್ ಬಾಲ್ ಸರ್. ಅದ್ರಲ್ಲಿ ಅವ್ನು ನನಗೆ ಇಲ್ಲಿಗೆ ಒದ್ದ. ನೀನ್ ಯಾಕೆ ಅವಳು ಹಾರ್ಟಿಗೆ ಒದ್ದೆ? ನಾನು ಒದ್ದಿದ್ದಿ ಬಾಲ್ಗೆ, ಬಾಲ್ ಹೊಡೆದಿದ್ದು ಅವಳು ಹಾರ್ಟ್ಗೆ. ನಾನೇನ್ ಸರ್ ಮಾಡ್ಲಿ? ಹೌದು ಸರ್, ಎಲ್ಲ ಈ ಬಾಲಿಂದಾನೆ. ಯಾಕರು ಕ್ಲಾಸ್ ಇಲ್ವಾ? ಇವತ್ತು ನಾನೇ ಕ್ಲಾಸ್ ತಗೋತೀನಿ. ಕ್ಲಾಸ್ ಎಲ್ಲ ಹುಷಾರಾಗಿ ಇಟ್ಕೋಬೇಕು. ತಗೊಳ್ಳೆ. ಮೇಡಮ್ ಮುಂದೆ ನಿಜ ಒಪ್ಕೋ. ಆಗೋಲ್ಲ ಅಂದ್ರೆ ಏನೋ ಮಾಡ್ತೀಯಾ? ನನ್ ಕೆಣ್ಕಿ ಮುಖ ಕೆಡ್ಸ್ಕೋಬೇಡ, ಮರ್ಯಾದೆಯಾಗಿ ನಿಜ ಒಪ್ಕೋ. ಕೂಗುದ್ರು ಕೈ ಕಟ್ಕೊಂಡು ನಿಂತ್ಕೊಳ್ಳೋ ಸಪ್ಲೈಯರ್ ನೀನು ನನಗೆ ಹೇಳ್ತೀಯಾ? ಏನು ಸಪ್ಲೈಯರ್ ಅಂತ ಅಷ್ಟು ಕೇವಲವಾಗಿ ಮಾತಾಡ್ತೀಯ? ಇವನು ಬೆವರು ಸುರಿಸಿ ದುಡಿಯೋ ₹1 ಮುಂದೆ ತಲೆ ಹೊಡೆದು ಲಕ್ಷಾಂತರ ರೂಪಾಯಿ ಮಾಡೋ ನಿಮ್ಮಪ್ಪನ ದುಡ್ಡು ಇವನು ಕಾಲಿನ ಕಸ. ಏನಂದ್ರೆ? ಸಪ್ಲೈಯರ್ಗೆ ರಿಪ್ಲೈ ಕೊಡೋಕ್ಕೂ ಬರುತ್ತೆ ಅಂತ ಹೇಳಿದ್ರು. ಸುಸ್ತಾಗಿದ್ದೀರಾ? ಕುಡಿ. ಒಬ್ಬ ಸಪ್ಲೈ ಸ್ಟೂಡೆಂಟ್ ನ ಹೊಡಿತಾ ಇದ್ರೆ ನೋಡ್ಕೊಂಡು ನಿಂತಿದ್ರ ತದದ್ರು. ಇಕ್ಕುಗುರು.
ಸಪ್ಲೈಯರ್ ಅಂದ್ರೆ ಅಷ್ಟು ಕೇವಲನಾ? ಬಿಡಿಸ್ರಲ್ಲ. ಹಂದಿ ನೇತಾಡ್ತಾ ಇರೋದನ್ನ ನಾನು ಇವತ್ತೇ ನೋಡ್ತಾ ಇರೋದು. ದಡಿಯ ನೋಡ್ದ ಸಪ್ಲೈಯರ್ ತಂಟೆ ಬಂದ್ರೆ ಏನಾಗುತ್ತೆ? Suleiman. 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 ಕ್ಲಾಸ್ನಲ್ಲಿ ನಾವು ಸುಳ್ಳು ಹೇಳ್ಬಿಟ್ವಿ ಮೇಡಮ್. ರಾಕೆಟ್ ಎಸ್ತಿದ್ದು ಈಶ್ವರ್ ಅಲ್ಲ, ನಾವು. ಸಾರಿ ಮೇಡಮ್. ನಾಳೆಯಿಂದ ನೀನು ಕ್ಲಾಸ್ ಅಟೆಂಡ್ ಆಗ್ಬೋದು. ಗುರುಗಳಾಗಿ ನೀವು ಮಾಡಿ ಸರಿನಾ ಮೇಡಮ್? ನೀವು ಹೋಗು ಅಂದಾಗ ಹೋಗೋದಕ್ಕೆ, ಬಾ ಅಂದಾಗ ಬರೋದಕ್ಕೆ ನಾನು ಏನು ಅನ್ಕೊಂಡಿದ್ದೀರಾ? ತಪ್ಪು ಯಾರ್ದು ಅಂತ ತಿಳ್ಕೊಳ್ದೆ ಸರ್ವರನ್ನ ಒಂದೇ ಕಾರಣಕ್ಕೆ ನಾನೇ ರಾಕೆಟ್ ಎಸ್ತಿರ್ಬೋದು ಅಂತ ಕ್ಲಾಸ್ ರೂಮಲ್ಲಿ ಎಲ್ರ ಮುಂದೆ ನಾನು ಅವಮಾನ ಮಾಡಿದ್ರಲ್ಲ, ಅದು ನೀವು ಮಾಡಿದ ತಪ್ಪಲ್ವಾ? ನೀವು ಮಾಡಿದ ತಪ್ಪು ಅಂತ ನಿಮ್ಗೆ ಅನ್ಸಿದ್ರೆ ಯಾವ ಕ್ಲಾಸ್ ರೂಮಲ್ಲಿ ನೀವು ಎಲ್ರ ಮುಂದೆ ನನಗೆ ಅವಮಾನ ಮಾಡಿದ್ರೋ ಅದೇ ಕ್ಲಾಸ್ ರೂಮಲ್ಲಿ ನೀವು ಈ ಸರ್ವರ್ಗೆ ಕ್ಷಮಾಪಣೆ ಕೇಳಬೇಕು. ನಾನು ಹಾರ್ ನೋಡಿದ್ದೆ, ಕೇಳಿಸ್ಲಿಲ್ವಾ? ನಾನು ಎದುರಿಗೆ ಬಂದಿದ್ದು ನಿನಗೆ ಕಾಣಿಸ್ಲಿಲ್ವಾ? ಕಾಣಿಸ್ತು. ನನಗೂ ಕೇಳಿಸ್ತು. ಸೈಡ್ ಕೊಡ್ಬೇಕಾಗಿತ್ತು. ನೀನೇ ಸೈಡ್ಗೆ ಹೋಗ್ಬೇಕಾಗಿತ್ತು. ಹೌದಲ್ವಾ? ಕರೆಕ್ಟ್. ಮೇಡಮ್ ನೀವಾ? ಅವ್ನು ನೀವು ಹೆಂಗಾದ್ರಿ? ಅವನು ಅಲ್ಲಿದ ನೋಡು. ಲೋ ಡ್ರೈವರ್, ಇದು ಕಾಲೇಜ್ ಕ್ಯಾಂಪಸ್, ನಿಮ್ಮ ಅಪ್ಪನ ಮನೆ ರೋಡ್ ಅಲ್ಲ. ಇಲ್ಲಿ ಮೆತ್ತಗೊಡಿಸ್ಬೇಕು. ನೀನ್ ಫಾಸ್ಟ್ ಆಗಿ ಓಡಿಸಿದ ತಪ್ಪಿಗೆ ಇವತ್ತೊಂದು ಟೈರ್ ಪಂಚರ್. ಅವನಿವಾಗ ನೀವಾದ್ರಿ? ಏನ್ ಜೋಕಾ? ಈ ಗಾಡಿ ಯಾರ್ದು ಅಂತ ಗೊತ್ತಾ? ನಿಂದು. ನಿನಗೆ ಯಾಕೆ ಗೊತ್ತು? ಗೊತ್ತಿರ್ಲಿಲ್ಲ, ಇವಾಗ ಗೊತ್ತಾಯ್ತು. ಮೇಡಮ್ದು ಅಂತ ಗೊತ್ತಾಗಿದ್ರೆ ಟೈರ್ ಪಂಕ್ಚರ್ ಮಾಡ್ತಿದ್ದ. ಇವಳ್ದು ಅಂತ ಗೊತ್ತಾಗಿದ್ರು ನಾನ್ ಪಂಚರ್ ಮಾಡ್ತಿದ್ದೆ. ಸದ್ಯ ನಾನ್ ಬಚಾವಾದೆ. ನೀನ್ ಆಲ್ರೆಡಿ ಪಂಚರ್ ಆಗಿದ್ಯಲ್ಲ. ಸರ್, ಈ ಗಾಡಿ ಪಂಕ್ಚರ್ ಆದ್ರೆ ಸ್ಟೆಪ್ನಿ ಆಗ್ಬಹುದು. ಆ ಬಾಡಿ ಪಂಕ್ಚರ್ ಆದ್ರೆ ಹಿಂಗೆ. ಆ ಬಾಡಿನೇ ಕೇಳು. ಬೇಡಪ್ಪ, ನನ್ ಟೈರ್ ಬರ್ಸ್ಟ್ ಆಗ್ಬಿಡುತ್ತೆ. ಡ್ರೈವರ್ ನಡಿ. ಮೇಡಮ್ ಸ್ಟೆಪ್ನಿ ಹಾಕ್ಲಾ? ನೀನೇ ಇದೆಯಲ್ಲ, ನಡಿ. ಇದೊಂಥರ ಚೆನ್ನಾಗಿದೆ. ಕರಿಷ್ಮಾ, ಮತ್ತೆ ನನ್ ಬಿಟ್ಟು ಹೋಗ್ಬೇಡ. ನಾನಲ್ದೆ ಬೇರೆ ಯಾರು ಓಡಿಸ್ಬಾರ್ದು. ಪಂಚರ್ ಗಾಡಿನ ಓಡಿಸ್ತಾವಳಲ್ಲಪ್ಪ. ಸ್ವಲ್ಪ ನೋಡ್ಕೊಂಡು ಓಡಿಸಯ್ಯ. ಏನ್ ಕೊಂಬಿರ್ಬೇಕು ಸರ್ ಅವಳಿಗೆ? ಪಂಚರ್ ಆದ ಗಾಡಿನ ಓಡಿಸ್ತಾವಳಲ್ಲ ಸರ್. ಶ್ರೀಮಂತರಲ್ಲ ಹಾಗೆ. ನನ್ ತಲೆ, ನನ್ ಬಾಡಿ, ನನ್ ಗಾಡಿ ತರನೇ ಇದೆ. ಹಾ, ನನ್ ಗಾಡಿನೇ. ಕರಿಷ್ಮಾ, ಕರಿಷ್ಮಾ ಕಾಪಾಡೋಣ. ಹತ್ತಿ ಸರ್. ದೇಶದಲ್ಲಿ ಯಾವ್ದು ಬೇರೆ ಆಟೋನೇ ಸಿಗದೆ ಇರಂಗೆ ಯಾವಾಗ ನೋಡಿದ್ರು ನೀನೇ ಸಿಗ್ತಿಲ್ಲ. ನನಗೂ ಅಷ್ಟೇ, ನಿಮ್ಮನ್ ಬಿಟ್ರೆ ಬೇರೆ ಗಿರಾಕಿನೇ ಸಿಗಲ್ಲ ಸರ್. ಇವನು ಯಾರು? ಯಾರು ಇವನು? ಯಾರನ
ದುಡ್ಡೇ ದೊಡ್ಡಪ್ಪ. ಯಜಮಾನ್ರೆ, ಹ್ಮ್ ನನ್ನ ಮಗಳನ್ನ ಸ್ಕೂಲಿಗೆ ಸೇರ್ಸ್ಬೇಕು. ಸೇರ್ಸು. 1,000 ರೂಪಾಯಿ ಕೊಟ್ರೆ ಸೇರ್ಸ್ತೀಯಾ? 1,000 ರೂಪಾಯಿ ಏನೋ ಬರುತ್ತೆ. 2,000 ರೂಪಾಯಿ ಕೊಡ್ತೀನಿ, ಚೆನ್ನಾಗಿ ಓದ್ಸು. ನಿಜವಾಗ್ಲು? ಎಲ್ಲಿ? ಒಂದು 10 ರೂಪಾಯಿ ಕೊಡು. ಇಲ್ಲ ಯಜಮಾನ್ರೆ. 10 ರೂಪಾಯಿ ಕೊಡೋ ಯೋಗ್ಯತೆನೇ ನಿನಗಿಲ್ಲ. ಇನ್ನು 1,000 ರೂಪಾಯಿ ಕೊಟ್ರೆ ಯಾವಾಗ ವಾಪಸ್ ಕೊಡ್ತೀಯಾ? ನಿನಗೆ ಉಂಬಳ ಹಾಕಿ ಸಂಬಳ ಕೊಡ್ತಿರೋದೇ ಹೆಚ್ಚು. ಇನ್ನೊಂದ್ಸಲ ದುಡ್ಡು ಕೇಳಿದ್ರೆ ಇರೋ ಕೆಲಸನು ಕಳ್ಕೊತೀಯ. ಹುಷಾರ್. ಅಪ್ಸರ, ಜ್ಯೋತಿ ಸಪ್ಲೈಯರ್. ಇದನ್ನ ಯಾಕಮ್ಮ ಹೀಗೆ ಬಿಸಾಕದೆ? ಅಕಸ್ಮಾತ್ ಸೋಫಾ ಮೇಲೆ ಬಿದ್ದಿದ್ರೆ ನನಗೇನಾದ್ರೂ ಪರವಾಗಿಲ್ಲ, ಆ ಸೋಫಾಗೆ ಏನೂ ಆಗ್ಬಾರ್ದಲ್ಲ. ಆಗಲ್ಲ ಮಗಳೇ, ಅದ್ರಲ್ಲಿ ಏನಾಯ್ತು ನನ್ನ ಅಪ್ಸರೆಗೆ? ಅವನು ಪಂಚರ್ ಮಾಡ್ಬಿಟ್ಟ. ಏನನ್ನ? ಟೈರ್ನ. ಓಹೋ, ನಾನೆಲ್ಲೋ ಇದನ್ನ ಪಂಚರ್ ಮಾಡ್ದ ಅನ್ಕೊಂಡೆ. ಇಲ್ಲಿ ಯಾರಿಗೂ ನನ್ನ ವಿಷಯನೇ ಬೇಕು. ಅಪ್ಸರ, ಅಪ್ಸರ. ಅಯ್ಯೋ, ನಾನು ಏನೋ ಅನ್ಕೊಂಡ್ಬಿಟ್ಟಿದ್ದೆ. ತೆಗಿರಿ ಕೈಡ, ಡ್ರೈವರ್ ಇದ್ದಾನೆ. ಮೇಡಮ್ ಕರೆದ್ರಾ? ಏಯ್, ನೀನು ಗಾಡಿ ಓಡ್ಸೋ. ಹಂಗಾರೆ ನೀವು ಹೋಗ. ಬಾ ಚಿನ್ನ, ಅದು ಪಂಚರ್ ಆಗದೆ ಇದ್ದಿದ್ರೆ ಆ ಬೈಕಿಂದ ಹೋಗ್ಬೋದಿತ್ತು. ಮನೆಗ್ ಬಂದ ತಕ್ಷಣ ದಿನಾ ಕನ್ನಡಿಲಿ ಮುಖ ನೋಡ್ಕೊಂಡು ಬೀಗ್ತಿದ್ದೆ. ಈಗ ಅದೇ ಕನ್ನಡಿಲಿ ನನ್ನ ಸೋತು ಮುಖ ನೋಡ್ಕೊಳ್ಳೋ ಹಾಗೆ ಮಾಡ್ಬಿಟ್ಟ. ಓ ಡರ್ಟಿ ಸಪ್ಲೈಯರ್. ಏಯ್, ಏನ್ರ ಇದಲ್ಲ? ನೋಡಿದ್ರೆ ಗೊತ್ತಾಗಲ್ವಾ? ಸ್ಟ್ರೈಕ್. ಯಾಕೆ? ಸಂಬಳ ಜಾಸ್ತಿ ಬೇಕು. ಹೋದ್ ತಿಂಗಳು ಜಾಸ್ತಿ ಕೊಟ್ರಲ್ಲ. ಅದು ಹೋದ್ ತಿಂಗಳಿಗಾಯ್ತು. ವ್ಯಾಪಾರ ಚೆನ್ನಾಗಿ ನಡೀತಾ ಇದೆ, ಈ ತಿಂಗಳು ಕೊಡ್ಲಿ ಬಿಡಮ್ಮ. ತಪ್ಪು, ಸರಿಯಲ್ಲ. ನಾನಿದನ್ನ ಒಪ್ಪಲ್ಲ. ಅಂದ್ರೆ ನೀನು ಒಬ್ನೇ ಕೆಲಸ ಮಾಡ್ತೀಯಾ? ಏನು, ಒಬ್ನೇ ಕೆಲಸ ಮಾಡಕ್ಕಾಗಲ್ವಾ? ಇವನು ಒಬ್ನೇ ಮಾಡ್ತಾನಂತೆ. ಇವನೇ ಅಡಿಗೆ ಮಾಡಿ, ಇವನೇ ಸಪ್ಲೈ ಮಾಡಿ, ಇವನೇ ಕ್ಲೀನು ಮಾಡಿ, ಇವನೇ ಬಿಲ್ಲು ಹಾಕ್ತಾನಂತೆ. ಹೋಗಪ್ಪ, ಮಾಡಗು. ಮಾಡಾಗ ಮಾಡ್ತೀನಿ, ಮಾಡಿ ತೋರಿಸ್ತೀನಿ.
ಕರಿಷ್ಮಾ 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 ಓ ಫಾಸ್ಟಾಗಿ ಹೋಗಿದ್ದಕ್ಕೆ ಥೂ ಅಂತ ಹೋಗಿದ್ದಕ್ಕೆ ಟಪ್ ಟಪ್ ಅಂತ ಹೊಡೆದಿದ್ದಕ್ಕೆ ಮತ್ತಿದು ರಾತ್ರಿ ಎಲ್ಲ ನಿನ್ ಜೊತೆ ಓಡಾಡಿದ್ದಕ್ಕೆ ಅದಕ್ಕೇನೆ ಮತ್ತಿದು ಅಯ್ಯೋ ಎಲ್ಲ ನೀನೇ ಇಟ್ಕೊಂಡು ಹಾಳಾಗಿ ಹೋಗ ಆ ಕಡೆಗೆ ಕರಿಷ್ಮಾ ನನಗ್ ಬೇಕು. ನನಗೂ ಬೇಕು. ಕೊಡ್ತೀಯೋ ಇಲ್ವೋ? ಕೊಡ್ಲಿಲ್ಲ ಅಂದ್ರೆ ಕಿತ್ಕೋತೀನಿ. ತಗೊಂಡ್ ನೋಡೋಣ. ಕೊಡು. ಹೋಗ್ಲಿ ತಗೋ. ಥ್ಯಾಂಕ್ಸ್. ಈಶ್ವರ, ಅವನು ನಿನ್ನ ಹೆಸರೇ ಇಟ್ಕೊಂಡಿದ್ದಾನೆ, ಆದ್ರೆ ಏನು ಪ್ರಯೋಜನ ಇಲ್ಲ. ನೀನು ಇಬ್ಬರನ್ನ ಮದುವೆ ಆಗಿದ್ಯಾ, ಆದ್ರೆ ನಾನು ಒಬ್ಬನ್ ಲವ್ ಮಾಡಕ್ ಆಗ್ತಿಲ್ವೇ? ಇವತ್ ರಾತ್ರಿ ಹೇಗಾದ್ರೂ ಮಾಡಿ ಈಶ್ವರ ಅವ್ನು ನನ್ನ ಬುಟ್ಟಿಗೆ ಬೀಳ್ಸು, ಪ್ಲೀಸ್ 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 ಪ್ಲೀಸ್. ಓಕೆ, ಈಶ್ವರ್ ಬಂದ ಅಂತ ಕಾಣುತ್ತೆ. ಇವತ್ತು ನಾ ಹುಟ್ಟಲಿಲ್ಲ ಅನ್ಸ್ಬಿಡ್ತೀನಿ. ಇದೇನಾ ಈ ನನ್ನ ಮಗ ಹಿಂಗ್ ನುಲಿತಾ ಇದ್ದಾನೆ? ಈಗ ಬೀಳ್ತಾನೆ ನನ್ ಬುಟ್ಟಿಗೆ. ಇವನ್ ಯಾಕೋ ತುಂಬಾ ನಾಟಕ ಆಗೋಯ್ತು. ಯಾರಮ್ಮ ನೀನು? ಈಶ್ವರಲ್ಲಿ. ಏನಮ್ಮ ಸುರೇಶ, ಏನ್ ನೀವೆಲ್ಲ ಇಲ್ಲಿ? ನೀನ್ ಮಾಡಿದ ಕೆಲಸಕ್ಕೆ ನಮ್ ಪ್ಲಾನ್ ಎಲ್ಲ ಹಾಳಾಗೋಯ್ತು, ಅದಕ್ಕೆ ನಿನ್ನ ಮುಗ್ಸೋಣ ಅಂತ ಬಂದಿದೀವಿ. ಒಂದ್ ನಿಮಿಷ ಹಿಡ್ಕೋ, ಬರ್ತೀನಿ. ಈಶ್ವರ, ಒಳ್ಳೆ ಮಾತಲ್ಲಿ ಹೇಳಿದ್ರೆ ಇವ್ರು ಕೇಳೋ ತರ ಕಾಣ್ತಾ ಇಲ್ಲ. ಜೊತೆಲಿದ್ದವ್ರ ಜೊತೆ ಜಗಳ ಬೇಡ ಅನ್ಕೊಂತೀನಿ. ಈಗೇನ್ ಮಾಡ್ಬೇಕು ಹೇಳು? ನೀನ್ ಈಶ್ವರನ್ ಕೈ ಮುಗಿದ್ಬಿಟ್ರೆ ಅವನಿಲ್ಲಿಗೆ ಬಂದು ರುದ್ರತಾಂಡವ ಆಡ್ಬಿಡ್ತಾನ. ಯಾವನ ನಮ್ ಹೀರೋ ಹೊಡಿಯೋದು? ಯಾವನ ನಮ್ ಹೀರೋ ಹೊಡಿಯೋದು?
ಹಲೋ ಹಲೋ, ನಾನು ಹೊಡೆದಿದ್ದೇನಾದ್ರೂ ಇವಳಿಗೆ ಎಫೆಕ್ಟ್ ಆಗೋಯ್ತಾ? ಅಯ್ಯೋಯ್ಯೋ, ಏನಿದು ದೆವ್ವ ಓದಂಗೆ ಹೋಗ್ತಾವಳೆ? ನಿದ್ದೆಲ್ ನಡಿಯೋ ಅಭ್ಯಾಸನಾ? ಸದ್ಯ ಎತ್ಕೊಂಡೋಗಿ ಹಾಕೋ ಕೆಲಸ ತಪ್ತು. ನಾ ಪ್ರೀತಿಯೇ, ನಾ ಮೌನವೇ, ನಾ ಶಾಂತಿಯೇ, ನಾ ಮಾಯೆ. ಪ್ರೀತಿ ಎಚ್ಚರವಾಗಿದ್ರೇನೆ ಸುಖವಾಗಿ ಮಲ್ಗಕ್ ಸಾಧ್ಯ. ಏನು ಇವತ್ 8 ಗಂಟೆ ಆದ್ರೂ ಇನ್ನೂ ಮಲಗಿದ್ಯಾ? ನೀನ್ ಹುಡ್ಕೊಂಡು ನಿನ್ ಗೆಸ್ಟ್ಗಳು ಬಂದಿದ್ದಾರೆ. ಇವತ್ತೇನ್ ತೊಂದ್ರೆ? ಇವತ್ತು ನಿನ್ನಮ್ಮನ ಎಬ್ಬರಿಸ್ತಾ ಇರೋದೇ ನಿನ್ನಲ್ಲ ರಮೆ, ನಮ್ಮಿಬ್ಬರ ದೇಹನ ಎಪ್ಸೋದು. ನಿನ್ನಿಂದ ನಾನಿವತ್ತು ಯಾರ ಮನೆಗೂ ನ್ಯೂಸ್ ಪೇಪರ್ ಹಾಕಕ್ಕಾಗ್ಲಿಲ್ಲ. ಲೇಟ್ ಆಯ್ತು ಅಂತ ಟ್ಯೂಷನ್ ಬಂದ್ ಹುಡುಗರು ವಾಪಸ್ ಹೊರಟೋದ್ರು. ಈಗೇನಾದ್ರೂ ನಾ ಹಾಲ್ ಕೊಡಕ್ ಹೋದ್ರೆ ಜನ ಜಾಡ್ಸೋದಿತಾರೆ. ಒಟ್ನಲ್ಲಿ ನಿಮ್ಮನ್ನ ಎಬ್ಬಿಸಿದ್ರು ತೊಂದ್ರೆ, ಎಬ್ಬಿಸ್ಲಿಲ್ಲ ಅಂದ್ರೂ ತೊಂದ್ರೆ. ನಾನೇನ್ ಮಾಡ್ಲಿ? ಇವತ್ತು ಇವ್ನು ನನ್ ಕಾಡ್ಲಿಲ್ವೇ? ಅಂದ್ರೆ ನೀನ್ ನನ್ನ ಪ್ರೀತಿಲಿ ಬಿದ್ದಾಯ್ತು ಅನ್ನು. ಸಾಧ್ಯನೇ ಇಲ್ಲ. ಪ್ರೀತಿ ಹುಟ್ಟುವಾಗ ಗೊತ್ತಾಗಲ್ಲ, ಬೆಳೆಯುವಾಗ್ಲೇ ಗೊತ್ತಾಗೋದು. ಈ ನಿನ್ನ ಮನಸ್ಸೇ ನಿನ್ನ ಮನೆ. ಎದೆ ಹಾಲು ಬೇಡ ಅಂದ ಮಗುನೂ ಇಲ್ಲ, ಎದೆ ಆಳದಲ್ಲಿದ್ದವನ್ನ ಬೇಡ ಅಂದವನು ಇಲ್ಲ. ಯಾಕಷ್ಟೊಂದು ಯೋಚಿಸ್ತೀಯಾ? ನೀನು ಪ್ರೀತಿಲಿ ಬಿದ್ದಿರೋದಂತೂ ಗ್ಯಾರಂಟಿ. ನಾನು ಸಾಹುಕಾರ, ನನ್ನ ಮನಸ್ಸಲ್ಲಿ. ಯಾಕೆ ಗಾಡಿ ಯಾಕೆ ಸ್ಲೋ ಮಾಡ್ಬಿಟ್ಟೆ? ನಿಮ್ ಕಾಲೇಜ್ ಬ್ರೇಕ್ ಇನ್ಸ್ಪೆಕ್ಟ್ರು. ನೀನೇನ್ ಪಂಚರ್ ಮಾಡೋದು? ನಾನೇ ಮಾಡಾಯ್ತು. ಇಷ್ಟೇ ತಾನೇ ನೀನ್ ಮಾಡ್ತಾ ಇದ್ದಿದ್ದು? ಸರ್, ಇದನ್ನು ನೀವು ಪಂಕ್ಚರ್ ಮಾಡಕ್ ಆಗಲ್ಲ, ಅದನ್ನ ನಾನೇ ಮಾಡ್ಬಿಟ್ಟೆ. ಇದನ್ನ ಪಂಚರ್ ಮಾಡಿ ನೋಡೋಣ. ಸುಲೇಮಾನ್, ಸುಲೇಮಾನ್. ಏನಾಯ್ತು? ಏನೂ ಇಲ್ಲ. ಏನು ಆಗಿಲ್ವಾ? ಮತ್ತೆ ಯು ಅಂತ ಕಿರ್ಚ್ಕೊಂಡಿದ್ದು ಅವನಿಗೆ. ಅಂತದೇನೇ ಮಾಡ್ದೆ ಕಿರ್ಚ್ಕೊಳ್ಳೋಂಥದ್ದು? ಅದು ನಾನೇನು ಮಾಡಿಲ್ಲ ಸರ್. ಏನು ಮಾಡ್ದೆ? ಸುಮ್ಮನೆ ಕೆಚ್ಕೊಂಡ್ಬಿಡ್ತಾಳ? ಅದು ಅವಳನ್ನೇ ಕೇಳಿ. ಅದನ್ನ ಹೇಳೋಕ್ಕಾಗಲ್ಲ. ಹೌದು, ಮುಂದೇನು? ಮುಂದೇನು ಅಂತ ಗೊತ್ತಿಲ್ಲ, ಹಿಂದೆ ಏನ್ ಮಾಡ್ತಿದ್ರೆ ಗೊತ್ತಿಲ್ಲ. ಕಾದು ನೋಡೋಣ. ಇವಳು ನೋಡ್ತಿದ್ರೆ ಬೇರೆ ಯಾರೂ ಬೇಡ ಅನ್ಸತ್ತೆ. ಇವಳು ಮುಖದಲ್ಲೇ ಗೆಲುವಿದೆ. ಇವಳು ನನ್ನ ಗೆದ್ದವಳು ಕಬ್ ಗೆಲ್ದೇ ಇರ್ತಾಳ? ಗೆದ್ದೇ ಗೆಲ್ತಾಳೆ. ಆ ಡಕೋಟ ಡ್ರೈವರ್ ಇನ್ನೂ ಬರ್ಲಿಲ್ಲ. ನೋಡ್ತೀನಿ. ಏನ್ ಹಾಗೆ ನೋಡ್ತಿದ್ಯಾ? ಐ ಕಪ್ಪು, ನಂದು. ಇದು ನಿಂದು, ಈಗ ನಂದು. ಬೇಕಾದ್ರೆ ಜಂಪ್ ಮಾಡ್ತಾಗೋ. ಸರ್, ನಿಮ್ ಕರಿಷ್ಮಾನ ಯಾರಾದ್ರೂ ಓಡಿಸ್ಕೊಂಡು ಹೋಗ್ಬಿಟ್ರೆ? ನನ್ನ ಕರಿಷ್ಮಾನ ಓಡಿಸ್ಕೊಂಡು ಹೋಗ್ತಾರ? ನನ್ನ ಕರಿಷ್ಮಾನ ಯಾರು ಬೇಕಾದ್ರೂ ಓಡಿಸ್ಕೊಂಡು ಹೋಗ್ಬೋದು ಅನ್ಕೊಂಡಿದ್ಯಾ? ಆ ಡಕೋಟ ಡ್ರೈವರ್ ಬರ್ಲಿ, ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ.
ನಿನ್ ಕರಿಷ್ಮನ ಯಾರೋ ಓಡಿಸ್ಕೊಂಡು ಹೋಗ್ತಾವನೆ. ಸಾರಿ ಮೇಡಮ್, ಲೇಟ್ ಆಯ್ತು. ನೀನ್ ಲೇಟ್ ಆಗಿ ಬಂದಿದ್ದಕ್ಕೆ ಏನಾಯ್ತು ಅಂತ ಗೊತ್ತಾ? ಏನಾಯ್ತು ಮೇಡಮ್? ಅದು ಹೇಳಕ್ಕಾಗಲ್ಲ. ನೀನ್ ನಡಿ. ಹೇ, ನನಗೊಂದು ಡೌಟು. ಆ ನನ್ನ ಕರಿಷ್ಮಾನ್ ಓಡಿಸ್ಕೊಂಡು ಹೋಗೋನು ನೀವು ಯಾಕೊಂದು ಲಿಂಕ್ ಇರಬಾರ್ದು? ಅದಕ್ಕೆ ಮಗನ ಯಾವಾಗಲೂ ನೀನೇ ಸಿಗ್ತೀಯ. ಸರ್ ಇಲ್ಲ ಸರ್, ಎಲ್ಲ ನಿನ್ನಿಂದ. ಏನಾಯ್ತು ಅಂತ ಹೇಳಿ ಮೇಡಮ್. ಅದು ನನಗೂ ನಿಮ್ಗೂ ಪೂರ್ವ ಜನ್ಮದ ಋಣಾನುಬಂಧ ಯಾಕಿರಬಾರ್ದು? ನೀನು ರಾಜ, ನನ್ನ ರಾಜ ಡಾಕ್ಟರ್ ರಾಜ್ಕುಮಾರ್, ನಾನು ಆರ್ತಿ. ನಡೆಯಲ್ಲ ನನ್ನ ಖಜಾನೆ ಎಲ್ಲ ನನ್ನ ಕರಿಷ್ಮಾಯಿಂದ ಓಡಿ ಓಡಿನೇ ಖಾಲಿ ಆಗೋ ತರ ಇದೆಯಲ್ಲ. ನನ್ನ ಖಜಾನೆ ಎಲ್ಲ ನಿಮ್ ಕರಿಷ್ಮಾಯಿಂದ ಫುಲ್ ಆಗ್ತಾ ಇದೆ ಸರ್. ಇದಕ್ಕೂ ಇಂಜೆಕ್ಷನ್ ತಗೋಬೇಕು ಸರ್? ಎಲ್ಲ ಒಟ್ಟಿಗೆ ಸೇರಿಸ್ಕೊಡ್ತೀನಿ ನಡಿಯ. ನಿನ್ನ ಗಾಡಿ ಹತ್ತವನಿಗೆ ಬುದ್ಧಿ ಇಲ್ಲ ಕಣ. ನನ್ನ ಹುಡುಗಿ ಮೇಲೆ ಕೈ ಮಾಡ್ತೀಯನೋ? ಈ ಕೈ ಇನ್ಯಾವ ಕೆಲಸಕ್ಕೂ ಉಪಯೋಗ ಆಗ್ಬಾರ್ದು. Who is that guy? Who is that guy? ಅಪ್ಸರಾ, ಅಪ್ಸರಾ, Who is that guy? ಇಷ್ಟು ವರ್ಷ ಆದ್ಮೇಲೆ ಇವಳಿಗೆ ಯಾಕೆ ಬಂದಿ ಡೌಟು? ಅಪ್ಸರಾ, Who is that guy? ಅವರು ನಿಮ್ಮ ಅಪ್ಪ ಕಣೆ. ಸಾಧ್ಯನೇ ಇಲ್ಲ. ನನ್ ಪಾತಿರೋತಿದ ಮೇಲೆ ಡೌಟಾ? ಈ ಮಾಂಗಲ್ಯದ ಮೇಲೆ ಆಣೆ, ಅವರೇ ನಿಮ್ಮಪ್ಪ. ಇಂಪಾಸಿಬಲ್. ನಿನ್ನ ಈಗ ಹೇಳೆ, ಹೂಸ್ ದಟ್ ಗಾಯ್? ಅಪ್ಪ, ಯಾಕೆ ನಿಂಗೆ ಡೌಟಾ? ನಿನಗೇನೋ ಆಗಿದೆ ಕಣೆ ಇವತ್ತು. ಅಂದ್ರೆ ಇವ್ರು ನಮ್ಮಪ್ಪ ಅಲ್ವಾ? Who is that guy? Who is that guy? ಕರಿಷ್ಮಾ, 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 ಕರಿಷ್ಮಾ. ಗಾಡಿ ಕತ್ಕೊಂಡ್ ಬಂದ್ರು ಇದೇ ಫಸ್ಟ್ ಟೈಮ್ ಸರಿಯಾದ ಜಾಗದಲ್ಲಿ ಗಾಡಿ ನಿಲ್ಸವನೆ. ಲವ್ ಅಟ್ ಫಸ್ಟ್ ಸೈಟ್. ಮೇರೆ ದಿಲ್ ಮೇ ಆಜ್ ಏನೋ ಆಗೋಯ್ತು, ಏನೇನೋ ಆಗೋಯ್ತು. ಇವನ್ ಯಾಕಿಲ್ ಬಂದ? ಕಳ್ ನನ್ ಮಗ, ನನ್ ಮಗ, ಚಪರ್ ನನ್ ಮಗ. ಕೊನೆಗೂ ನೀನ್ ಹೇಳ್ದಂಗೆ ಆಯ್ತಲ್ಲ. ನೀನ್ ಗೆದ್ದೆ, ನಾನ್ ಸೋತೆ. ಈಗ ಮುಂದಕ್ಕೆ ಏನ್ ಮಾಡ್ಬೇಕು ಹೇಳು? ಶುರು ಮಾಡೋದು ನನ್ನ ಕೆಲಸ, ಮುಂದಕ್ಕೆ ಹೋಗೋದು ನಿನ್ನ ಕೆಲಸ. ನಿನ್ನ ನೋಡಿದ ಆ ಕ್ಷಣ ನನ್ನ ಎದೆ ಬರ್ಸ್ಟ್ ಆಗೋಯ್ತಾ? ಪ್ರಿಯತಮೆ, ಕವಿರತ್ನ ಕಾಳಿದಾಸ ಅನ್ಕೊಂಬಿಟ್ಯಾ? ಪ್ರೀತಿಯ ಬಾಲೆ ನಿನ್ ತಲೆ. ಇನ್ನೆಂಗ್ ಬರಿಬೇಕು ಹೇಳು? ನಿಮ್ಮಮ್ಮ ತುಂಬಾ ಚೆನ್ನಾಗಿದ್ದಾಳೆ ಅಂತ ಬರಿ. ಹಿಂಗೇನಾದ್ರೂ ಬರ್ದ್ರೆ ಅವಳು ನನ್ ಬಂದು ಜಾರ್ ಸೋದಿತಾಳಷ್ಟೇ. ಇದಕ್ ಮುಂಚೆ ನನ್ನ ಲೆಟರ್ ಬರ್ದ ಅಭ್ಯಾಸ ಇಲ್ವಲ್ಲ. ಪ್ರೀತ್ಸೋಕ್ ಯಾರು ಟ್ರೈನಿಂಗ್ ಕೊಡೋದಿಲ್ಲ. ನೀವು ಸ್ವಲ್ಪ ಸುಮ್ಮನಿದ್ರೆ ನಾವು ಬರಿತೀವಿ. ಲೋ ಈಶ್ವರ್, ನೀನ್ ಪ್ರೀತಿಲ್ ಬೀಳದೆ ಇದ್ರು ತೊಂದ್ರೆ ಕೊಡ್ತೀಯಾ? ನೀನ್ ಪ್ರೀತಿಗೆ ಬಿದ್ರು ತೊಂದ್ರೆ ಕೊಡ್ತೀಯಾ? ನಿನ್ನ ಪ್ರೀತಿಸಿದವ್ರಿಗೂ ತೊಂದ್ರೆ ಕೊಡ್ತೀಯಾ? ಕೊನೆಗೂ ಬಿದ್ದಲ್ಲ ಬುಟ್ಟಿಗೆ. ನಾನೆಲ್ ಬಿದ್ದೆ ಪ್ರೀತಿಗೆ? ಇವನ್ ಬಿಡಿಸ್ತ. ಹುಡುಗಿ ಕಣ್ಣಲ್ಲಿ ಕಣ್ಣಿಟ್ಟು ಪ್ರೀತಿನ ಹೇಳೋದ್ ಬಿಟ್ಟು ಯಾಕೆ ಲೆಟರ್ ಎಲ್ಲ ಬರ್ಕೊಂಡು? ಹುತ್ತಕ್ ತಲೆ ಹಾಕಿ ಹಾವನ್ ಜೊತೆ ಮಾತಾಡಂದ್ರು ಭಯ ಆಗ್ತಿರ್ಲಿಲ್ಲ. ಅದೇನೋ ಈ ವಿಷಯದಲ್ಲಿ ಭಯ. ನೀನ್ ಯಾಕೆ
ಆ ಹುಡುಗಿ ಯಾರು ಅಂತ ಹೇಳು, ನಾನೇ ತಗೊಂಡೋಗಿ ನಿನ್ ಲೆಟ್ರ್ ಕೊಡ್ತೀನಿ. ಆಮೇಲೆ ನಮ್ಮಪ್ಪ ಬರೆಯೋ ಲೆಟ್ರನ್ನ ಆಂಟಿ ಕೊಡೋದು ನಾನೇ. ನಿನ್ ಮುಂದೆ ನಾನಿರ್ಬೇಕಾದ್ರೆ ಇವಳು ಲೆಟರ್ ಬರೆಯುವಂತ ಬಿಡ್ರಿ ನನ್ನ ಹೆಂಡತಿ ಜಡೇನ. ಬಾಲಿಂದ ಶುರುವಾಗಿದ್ದು ಲೆಟ್ರ್ವರೆಗೂ ಬಂದಿದೆ. ಈ ಲೆಟ್ರ್ ಕೊಟ್ಟು ಅವಳ ಮನ್ಸು ಗೆಲ್ಲಬೇಕು. ಆ ಬೈಕವನು ನಾನು ಇಬ್ರು ಒಂದೇ ಅಂತ ಹೇಳಬೇಕು. ಎಕ್ಸ್ಕ್ಯೂಸ್ ಮೀ. ಓಹ್, ನೆನ್ನೆ ಆ ಬೈಕ್ನವ್ರಿಗೆ ಪಾಠ ಕಲಿಸ್ತವ್ರು ಯಾರು? ನಾನ್ ನಿಜ ಹೇಳಿದ್ರು ನೀವ್ ನಂಬಲ್ಲ ಅಂದ್ಮೇಲೆ ನಾನ್ ಯಾಕೆ ಹೇಳ್ಬೇಕು? ಇಲ್ಲ, ನಂಬ್ತೀನಿ. ಪ್ಲೀಸ್, ಯಾರು ಅಂತ ಹೇಳು. ಮಾಡಿದ್ದನ್ನ ಹೇಳ್ಕೊಡೋ ಅಭ್ಯಾಸ ನನ್ಗಿಲ್ಲ, ಆದ್ರೂ ಹೇಳ್ತೀನಿ. ನಾನೇ. ನನ್ನ ಮಗನೇ, ಕಿವಿ ಹೂವ ಇಡೋ ಅಂತ ಹೇಳಿದ್ರೆ ಬೊಕ್ಕೆನ ಇಡ್ತೀಯ. ಮಧ್ಯಾಹ್ನ ಒಂದು ಕ್ವಾರ್ಟರ್ ಮಲಗ್ದೋ ನೀನು ಮಾಡ್ದೆ. ಈಗೇನು ಅವ್ನ್ ಯಾರು ಅಂತ ಹೇಳ್ಬಿಟ್ರೆ ಅವನ್ನ ಲವ್ ಮಾಡ್ಬಿಡ್ತೀಯಾ? ಬರೀ ಓಡ್ಬಿಡ್ತೀಯಾ? ಏನು ಎಲ್ರು ನಾನು ಅಂತ ಹೇಳ್ಕೊತಿದಾರಾ? ಮಾಡ್ದವ್ರು ಯಾರು ತಾನು ಮಾಡ್ದೆ ಅಂತ ಹೇಳ್ಕೊಳಲ್ಲ. ಮುಖದಲ್ಲಿ ಗೆಲುವಿನ ಕಳೆ ಕಾಣಿಸುತ್ತೆ. ನನ್ ಮುಖ ಸರಿಯಾಗಿ ನೋಡು. ನನ್ ಮಗನೇ, ಏಯ್ ಅವಳಿಗೇನು ಕರ್ಮ? ನಿಮ್ಮ ಅಪ್ಪ ಅಮ್ಮನೇ ನೆಟ್ಟಿಗೆ ನಿನ್ ಮುಖ ನೋಡಲ್ಲ, ಇದ್ರಲ್ಲಿ ಕಳೆ ಬೇರೆ ಇದ್ಯಾ? ಬರೀ ಕೊಳೆ ಕಣ. Who is that guy? ನಾನೇ. Who is that guy? ನಾನೇ. ಅವನ್ ಯಾರು ಗೊತ್ತಾ? ನಾನೇ. ನೀ. ಇಂಪಾಸಿಬಲ್. ನಾನೇ. ನಾನೇ. ಚಾನ್ಸೇ ಇಲ್ಲ. Who is that guy? ನಾನೇ. ಈ ಬೈಕ್ನವನು ಗೊತ್ತಾ? ನಾನೇ. ನೀ. ಎಕ್ಸ್ಕ್ಯೂಸ್ ಮೀ. ನೀನಂತೂ ವೇಸ್ಟ್ ಬಿಡು. ಯಾಕೆಂದ್ರೆ ನೀನು ಅವನಾಗೋಕ್ಕಾಗಲ್ಲ, ಅವನು ನೀನಾಗೋಕ್ಕಾಗಲ್ಲ. ಸಾರಿ. ನಾನೇ ಅವನು, ಅವನೇ ನಾನು.
ನಿನ್ನ ಪ್ರೀತಿನ ನೇರವಾಗಿ ಹೇಳಿದ್ರೆ ಅವಳು ನೀನು ಒಪ್ತಿದ್ಲೋ ಇಲ್ವೋ? ಈಗ ಅವಳೇ ನಿನ್ಗೆ ಒಂದು ದಾರಿ ಮಾಡಿಕೊಟ್ಟಿದ್ದಾಳೆ. ಇವಳು ಹಾಕಿದ 5 ಕಂಡೀಷನ್ನು ಹುಡುಗರಿಗೆಲ್ಲ ಹುಡುಗಾಟ, ಇವನಿಗೆ ಅದೇ ಹುಡುಗಾಟ. ಪ್ರೀತಿಗೆ ಪರೀಕ್ಷೆ, ಇವಳ ಅಹಂಕಾರಕ್ಕೆ ಶಿಕ್ಷೆ, ಹೆಣ್ತನಕ್ಕೆ ಒಂದು ಪ್ರಶ್ನೆ. ಸರಸ್ವತಿಯ ರಾಜ್ಯದಲ್ಲಿ ಲಕ್ಷ್ಮಿಯ ದರ್ಬಾರ, ಉತ್ತರ ಸರಸ್ವತಿಯಿಂದಲೇ. ನಮ್ಮ ಕಾಲೇಜಿನ ಮಾನ ಮರ್ಯಾದೆ ಘನತೆ ಗೌರವ ಎಲ್ಲ ತಲೆಕೆಳಗಾಗೋಯ್ತು. ನಿಮ್ಮನ್ನೆಲ್ಲ ನನ್ನ ಚೇಂಬರಿಗೆ ಕರೀದೆ ಈ ಲೈಬ್ರರಿಗೆ ಯಾಕೆ ಕರೆಸ್ದೆ ಗೊತ್ತಾ? ಅಲ್ಲಿ ಜಾಗ ಸಾಲಲ್ಲ ಅಂತ ಅಲ್ಲ, ಇಲ್ಲಿ ಸರಸ್ವತಿ ಇದ್ದಾಳೆ ಅಂತ. ಕಾಮಿನಿನೂ ಇಲ್ಲೇ ಇದಾರೆ ಸರ್. ಗೊತ್ತು. ಜ್ಞಾನ ಕೊಡೋ ಸರಸ್ವತಿನೇ ಬೇರೆ, ಮೈ ಮೇಲೆ ಜ್ಞಾನ ಇಲ್ದೇ ಇರೋ ಪದ್ಮಿನಿನೇ ಬೇರೆ. ಸರಿಗಾಕೊಳ್ರಿ. ನೀವು ಮೈ ಮರೆಯೋದಿರ್ಲಿ, ಇಡೀ ಕಾಲೇಜ್ ಹುಡುಗರೇ ಮೈ ಮರ್ತಿದಾರಲ್ಲ, ಇದಕ್ಕೇನು ಹೇಳ್ತೀರಾ? ಅಪ್ಸರನ್ ಕರೆದು ದಬಾಯಿಸಿ ಸರ್. ದಬಾಯಿಸ್ತೀನಿ. ಏನಮ್ಮ, ಇದೇನು ಕಾಲೇಜ್ ಅನ್ಕೊಂಡಿದ್ಯೋ ಇಲ್ಲ ಪ್ಲೇ ಗ್ರೌಂಡ್ ಅನ್ಕೊಂಡಿದ್ಯೋ? ಅರೆ ಮಾತಾಡಮ್ಮ. ಇಡೀ ಕಾಲೇಜಿಗೆ 5 ಕಂಡೀಷನ್ ಹಾಕಿ ಎಲ್ರು ಕಂಡೀಷನ್ ಹಾಳು ಮಾಡಿದ್ಯಲ್ಲ, ಇದು ಸರಿನಾ? ಸಪೋಸ್ ನಿನ್ ಕಂಡೀಷನ್ ನಾನ್ ಪಾಸ್ ಮಾಡಿದ್ರೆ ಓಕೆನಾ? ಅಯ್ಯೋ, ಈ ಬಾಲ್ಡಿಗೆ ಇಷ್ಟೊಂದು ಆಸೆನಾ? ಏನಂದ್ರೆ? ನಥಿಂಗ್. ಅಯ್ಯ, ಓಕೆ. ಒಬ್ಬ ಬಡವ ನಿಮ್ ಕಂಡೀಷನ್ ಎಲ್ಲ ಪಾಸ್ ಮಾಡಿದ್ರೆ ಓಕೆನಾ? ಓಕೆ. ಯಾರಾದ್ರೂ ಓಕೆನಾ? ಓಕೆ. ನಾನಾದ್ರೆ ಸುಮ್ನೆ ಕೂತ್ಕೊಳ್ರಿ. ನಿಮ್ಮಪ್ಪ ಆದ್ರೂನು ಓಕೆ. ನಾನು ಓಕೆ. ನನ್ನ ಕಂಡೀಷನ್ ನ ಯಾರು ಪಾಸ್ ಮಾಡಿದ್ರು ಓಕೆ. ಅಪ್ಸರ 5 ಕಂಡೀಷನ್ ಹಾಕಿ ನಮ್ ಕಾಲೇಜ್ ಕಂಡೀಷನ್ ಹೀಗ್ ಮಾಡ್ಬಿಟ್ಟಿಯಲ್ಲೇ. ಏನ್ ಮಾಡ್ತೀಯೇ? ನನ್ನ ಹೀರೋನ್ ಹುಡ್ಕೋಕೆ ಬೇರೆ ದಾರಿನೇ ಸಿಗ್ಲಿಲ್ಲ. ನೀನ್ ಹಾಕಿರೋ ಕಂಡೀಷನ್ ನ ಯಾರಾದ್ರೂ ಮನುಷ್ಯರು ಪಾಸ್ ಮಾಡಕ್ಕಾಗತ್ತೇನೆ? ಅವನಿಗೆ ಮನಸ್ಸಿದ್ರೆ, ಆ ಮನಸ್ಸಿನಲ್ಲಿ ನಾನಿದ್ರೆ ಪಾಸ್ ಮಾಡೇ ಮಾಡ್ತಾನೆ. ಈಗ ಏನಾಯ್ತಮ್ಮ? ಇನ್ನೇನೇ ಆಗ್ಬೇಕು? ತಲೆ ಬಗ್ಗಿಸ್ಕೊಂಡ್ ಕಾಲೇಜ್ ಹೋಗೋದ್ ಬಿಟ್ಟು ಕಾಲೇಜ್ ಹುಡುಗರನ್ನೆಲ್ಲ ಕೆಣಕಿದ್ಯಲ್ಲ, ಅವ್ರು ನಿನ್ನ ಸುಮ್ನೆ ಬಿಡ್ತಾರಾ? ಅವಳು ಹಾಕಿರೋ ಕಂಡೀಷನ್ ಯಾರಾದ್ರೂ ಗೆಲ್ಲಕ್ಕಾಗತ್ತೇನೆ? ಯಾಕೆ ಸುಮ್ನೆ ತಲೆ ಕೆಡ್ಸ್ಕೋತೀಯ? ಇವಳು ಯಾರೀ ಕಂಡೀಷನ್ ಹಾಕೋದಿಕ್ಕೆ? ಇದಕ್ಕೆಲ್ಲ ನಾವು ಇವಳನ್ನ ಕಾಲೇಜ್ ಕಳ್ಸೋದು? ಇಂಥ ತುಂಡು ಬಟ್ಟೆಗಳನ್ನ ಹಾಕೋಬೇಡ ಅಂದೆ. ನನ್ ಮಾತ್ ಕೇಳದ್ಲಾ? ನಿನ್ನಂತ ಹುಡುಗಿರಿಂದನೇ ಹುಡುಗರೆಲ್ಲ ಹಾಳಾಗೋದು. ಸರಿ, ಹಾಗಿದ್ರೆ ನೀನೇ ತುಂಡು ಬಟ್ಟೆ ಹಾಕೋ. ನಾನ್ ಹಾಕೊಂಡ್ರೆ ಅಷ್ಟೇ. ಡ್ಯಾಡಿ, ಈಗ ಇವಳು ಕಂಡೀಷನ್ ಹಾಕಿ ಆಯ್ತು, ಈಗ ಏನ್ ಮಾಡು ಅಂತೀಯ? ಅಕಸ್ಮಾತ್ ಕಂಡೀಷನ್ಸ್ ಗೆದ್ಬಿಟ್ರೆ? ಗೆಲ್ಲಿ ನೋಡೋಣ. ಗೆದ್ಬಿಟ್ರೆ ಏನ್ರಿ ಮಾಡೋದು? ಅಯ್ಯ, ಅದೇನ್ ಲಕ್ಷ್ಮಣ್ ರೇಖೆನಾ ದಾಟ್ಲೇಬಾರ್ದು ಅನ್ನೋಕೆ? ಆಗಲ್ಲ, ಹೋಗಯ್ಯೋ ಅಂದ್ರೆ ಆಯ್ತು. ಅಂದ್ರೆ ಇವಳಿಗೆ ಮುತ್ ಕೊಟ್ರು ಪರವಾಗಿಲ್ವಾ? ಪರವಾಗಿಲ್ಲ. ಅಯ್ಯೋ ನಡಿ ಅಂತ. ಮಚ್ಚೆ ನೋಡಿದ್ರು ಪರವಾಗಿಲ್ವಾ? ಪರವಾಗಿಲ್ಲ. ಶಿವ ಶಿವ, ಅಯ್ಯೋ ನನ್ ಮನೇಲಿ ಏನೆಲ್ಲ ನಡೀತಾ ಇದ್ಯಪ್ಪ ನೋಡ್ರಿ. ಆ ತರ ಏನಾದ್ರು ನಡೆದ್ರೆ ನಾನ್ ನಿಜವಾಗ್ಲೂ ಸಾಯ್ತೀನಿ. ಈಗ ನೀನ್ ಹೇಳಿಲ್ಲ ಅಂದ್ರೆ ನಾನ್ ಸಾಯ್ತೀನಿ. ಎದಳೆ ಯಾಕೆ ಸುಮ್ನಿದ್ಯಾ? ಹೇಳು ಹೇಳು. ಬೇಡ ಬೇಡ, ನಾನ್ ನಿನ್ ಬಲೆಗ್ ಬೀಳಲ್ಲ ಅಂತ ಬಡ್ಕೊಂಡೆ. ಆದ್ರೂ ನೀನ್ ನನ್ನ ಬಲೆಗ್ ಬೀಳಿಸ್ಕೊಂಡು ತಮಾಷೆ ನೋಡ್ತಾ ಇದೀಯಾ? ಈ ಶ್ರೀಮಂತರ ಹುಡುಗಿರೇ ಹಿಂಗೆ. ಪ್ರೀತಿ ಅವ್ರಿಗೊಂದು ಹುಡುಗಾಟ. ನಿನ್ನ ರೆಕ್ಕೆಯಾಗಿ ಇಟ್ಕೊಂಡು ನಾನು ಹಾರ್ತಾ ಇದ್ದೆ. ಆದ್ರೆ ಈಗ ಆ ರೆಕ್ಕೆನೆ ಕತ್ತರಿಸ್ಬಿಟ್ಲಲ್ಲ, ಏನ್ ಮಾಡ್ಬೇಕು ಹೇಳು? ನೇಣ್ ಹಾಕೊಂಡು ಸಾಯ್ಬೇಕಾ? ಸಾವು ಪ್ರೀತಿಗೆ ಉತ್ತರ ಅಲ್ಲ. ದುಡುಕಿದ್ರೆ ಪ್ರೀತಿ ಸಿಗಲ್ಲ, ಹುಡುಕಿದ್ರೆ ಮಾತ್ರ ಪ್ರೀತಿ ಸಿಗೋದು. ಅವಳು ಹಾಕಿದ 5 ಕಂಡೀಷನ್ ಹುಡುಗಾಟ ಇರಬಹುದು, ಆದ್ರೆ ತನ್ನನ್ನು ನಿಜವಾಗ್ಲೂ ಪ್ರೀತಿಸೋನು ಮಾತ್ರ ಇದನ್ನು ಸಾಧಿಸ್ಬೋದು ಅನ್ನೋ ಅವಳ ನಂಬಿಕೆಗೆ ನೀನು ಶರಣ ಆಗಲೇಬೇಕು. ಪ್ರೀತಿಗೆ ಇದು ಹೊಸ ಅಧ್ಯಾಯ. ನಾನಿದ್ ಕಡೆ ಸೋಲಿಲ್ಲ ಅನ್ನೋದನ್ನ ಮರಿಬೇಡ. ಕಾಲ ಬದಲಾದ್ರೂ ಪ್ರೇಮ ಬದಲಾಗಲ್ಲ ಅನ್ನೋದಕ್ಕೆ ಅವಳಿಟ್ಲು ನಿನಗೆ ಸ್ವಯಂವರ. ಸಿದ್ಧವಾಗು. ಅವಳು ಹಾಕಿರೋ 5 ಕಂಡೀಷನ್ಸು ಯಾರಾದ್ರೂ ಮನುಷ್ಯರು ಪಾಸ್ ಮಾಡಕ್ಕಾಗತ್ತಾ? ಮನುಷ್ಯರು ಪಾಸ್ ಮಾಡಕ್ಕಾಗಲ್ಲ, ಮನಸಾರ ಪ್ರೀತಿಸೋರು ಮಾಡಕ್ಕಾಗತ್ತೆ. ಪ್ರೀತಿಸೋರು ಮನುಷ್ಯರಲ್ವಾ? ಪ್ರೀತಿಸೋರು ಮನುಷ್ಯರಿಗಿಂತ ದೊಡ್ಡವರು. ಈಗ ಹುಡುಗಿಗೊಂದು ಮುದ್ದು ಕೊಡ್ಬೇಕಂತೆ, ಅದು ಯಾರಿಗೂ ಕಾಣಿಸ್ಬಾರ್ದಂತೆ, ಅವಳಿಗೂ ಗೊತ್ತಾಗಬಾರ್ದಂತೆ. ಹೇಗ್ ಕೊಡೋದು? ಒಂದ್ ಐಡಿಯಾ ಕೊಡೋ ನೋಡೋಣ. ನಿನಗೆ ತಲೆ ಇದೆಯಾ? ಅದ್ಯಾಕೆ ಡೌಟ್ ಬಂತು ನಿನ್ಗೆ? ತಲೆ ಇದ್ರೆ ತಲೆ ಮಾಡೋ ಕೆಲಸ ನನ್ನ ಯಾಕೆ ಕೇಳ್ತೀಯ? ನನ್ನ ತಲೆ ಬಗ್ಗೆನೇ ಮಾತಾಡ್ತೀಯಾ? ನಿನ್ನ
ಈ ಕಾಲೇಜಲ್ಲಿ ಯಾರಿಗೂ ತಲೆನೇ ಇಲ್ಲ. ಟಂಟಣನ್ ಈ ಬಾಂಬ್ ತೋರಿಸ್ತೀನಿ, ಕಾಲೇಜಲ್ಲಿ ಇರೋರೆಲ್ಲ ಓಡೋಗ್ತಾರೆ, ಅಪ್ಸರ ಮಾತ್ರ ಇರ್ತಾಳೆ. ನಾನ್ ಮುತ್ ಕೊಡ್ತೀನಿ, ಫಸ್ಟ್ ಕಂಡೀಷನ್ ಪಾಸ್ ಆಗ್ತೀನಿ. ಅಯ್ಯಯ್ಯೋ, ಇವಳು ಬಿಟ್ಟೆಲ್ಲ ಓಡೋಗ್ತಾರೆ ಅನ್ಕೊಂಡ್ರೆ ಇವಳು ಓಡೋದ್ಲಲ್ಲಪ್ಪ. ಅಪ್ಸರ ಅಪ್ಸರ. ಸುಲೇಮಾನ್ ಸುಲೇಮಾನ್ ಸುಲೇಮಾನ್. ಅಯ್ಯೋ ಡಬ್ಬ ನನ್ ಮಗನೇ, ನಮ್ಮನ್ ಬಿಟ್ಟು ಕಂಡೀಷನ್ ಪಾಸ್ ಮಾಡಕ್ ಹೋಗ್ತೀಯಾ? One thumbs up, please. ಕಿಸ್ ಮೇಡಮ್. ಎಸ್ ಮೇಡಮ್. ಅದೇನ್ ತುಟಿನೋ, ಸುಲ್ದಿರೋ ರಸಬಾಳೆ ಹಣ್ಣು. ಸುಲ್ದಿರೋ ಮಾವಿನ ಹಣ್ಣು ಗುರು. ತೊಟ್ಟಿಗಳು ಎಲ್ರು ನನ್ ತುಟಿನೇ ನೋಡ್ತಿದ್ದಾರೆ. ನೀನ್ ಹಾಕಿರೋ ಕಂಡೀಷನ್ನೇ ಅಂತದ್ದು. ಆ ಬ್ಯೂಟಿ ತುಟಿ ನೋಡ್ರು, ಜೇನ್ ತುಂಬಿರೋ ಬುಟ್ಟಿ. ಆ ಥಮ್ಸಪ್ಗಿರೋ ಅದೃಷ್ಟನೂ ನನಗಿಲ್ವಲ್ಲ. ಒಳಗೊಂಡೋಯ್ತಲ್ಲ, ಅದಕ್ಕೆ ನಾನೇನು ಮಾಡ್ಲಿ? ನೀನೇನು ಮಾಡ್ಬೇಡಪ್ಪ. ಅವಳು ಬಾಯಿ ಮುಚ್ಚಿದ್ರೆ ಆಗುಂಬೆ ಘಾಟು, ಅವಳು ಬಾಯಿ ಬಿಟ್ರೆ ಹರಿಶ್ಚಂದ್ರ ಘಾಟು. ನೀನ್ ತಗೊಂಬ 2 ರಸಗುಲ್ಲ ಸ್ವೀಟು. ಏನ್ ಎಲ್ರು ನನ್ನೋಳು ನಂಗೆ ಕಣ್ಬಿಡ್ಕೊಂಡು ನೋಡ್ತವ್ರೆ. ಯಾಕೋ ಬಾಡಿ ಎಲ್ಲ ಹೀಟ್ ಆಗ್ತಿದೆಯಲ್ಲಪ್ಪ. ಮಾಡ್ತೀನಿ ತಡೀರಿ. ಮೆಣಸಿನ ಪುಡಿ ನನ್ನೋಳ್ ಕಣ್ಣಿಗೆ ಮಾತ್ರ ಜಾಸ್ತಿ ಬೀಳ್ಬೇಡ. ಯಾರು ನನಗೆ ಕಿಸ್ ಮಾಡ್ಬಿಟ್ರು? ಯಾರು? ಈ ಜೇನಿನಂಥ ತುಟಿಗೆ ದುಂಬಿಯ ಚುಂಬನ. ಅಯ್ಯೋ ಅಯ್ಯೋ ಅಯ್ಯೋ, ಛೀ, ಬಿಡಿ. ಛೇ. ಅಪ್ಸರ, ಮುತ್ತು ಕೊಟ್ಟಿದ್ಯಾರು? ಅದು ಅದು ಯಾರು ಕಿಸ್ ಮಾಡಿದ್ದು? ಛೀ, ಹೋಗೆ. ಅವನೇ ಇರಬಹುದಾ? ಹೋಗಿ ಹೋಗಿ, ಆ ಜುರಾಸಿಕ್ ಪಾರ್ಕ ನಿನಗೇನೆ ಬಂತು? ನಿಮ್ಮಪ್ಪ ಆನಕೊಂಡ ಕೊಟ್ಟಿದ್ದು. ಚುಮ್ಮ ಹೀಗಿರುತ್ತೆ ಅಂತ ಇಷ್ಟು ದಿನ ನಂಗೆ ಗೊತ್ತಿರ್ಲಿಲ್ಲ. ನೀನ್ ಯಾರ ಬಗ್ಗೆ ಮಾತಾಡ್ತಾ ಇದೀಯಾ? ನನಗೆ ಉಮ್ಮ ಕೊಟ್ಟಿರೋನ್ ಬಗ್ಗೆ. ಕೊಟ್ಬಿಟ್ನಾ?
ಹಣೆಗ ಕೆನ್ನೆಗ ತುಟಿಗೆ ಮದ್ವೆಗ್ ಮುಂಚೆನೆ ಅಲ್ಲಿಗೆ ಒಂದು ಮೊದಲನೇ ಕಂಡೀಷನ್ ಪಾಸು. ಅಮ್ಮವ್ರೆ ಉಮ್ಮ ಬೇಕು. ನನಗೆ ಯಾಕೆ ಹೊಡಿತೀರಾ? ಯಜಮಾನ್ರಿಗೆ ಉಮ್ಮ ಬೇಕಂತೆ. ಕಂಡೀಷನ್ ನಂಬರ್ 1 ಮುಗೀತು. ಅಪ್ಸರ ಮುತ್ತು ಕೊಟ್ಟವನ ಮುಖನ ನೋಡ್ಬೇಕು ಅನ್ಸುತ್ತಾ? ಈ ಕೈಗಳು ಯಾಕೆ ಅವನನ್ನ ಒಪ್ಕೊಳ್ಳಿಲ್ಲ? ನನ್ನ ಮನಸ್ಸು ಯಾಕೆ ಅವನ ಫೋಟೋ ತೆಗಿಲಿಲ್ಲ? ಇದೆಂಥ ಅನುಭವ.
ನಿನ್ ಡೈಲಾಗ್ ನಾನು ಹೇಳ್ತೀನಿ. ಕರಿಷ್ಮಾ ಯಾಕಲ್ಲಿ ಬೇವರ್ಸಿ ತರ ನಿಂತವಳೆ, ನೀವ್ ಯಾಕಿಲ್ಲಿ ಬಿಗ್ನಾಸಿ ತರ ಕುಂತಿದ್ದೀರಾ ಅಂತ ಕೇಳಕ್ ಬಂದಿರೋ ದರ್ವೇಶ್ ನೀನು. ಹೇಯ್ ಬಾಕುತ ಬಾಯ್ ಕುಕ್ಕರ್ ಬಿಡಿ. ಈಗ ಮಜಾ ನೋಡು. 100. ಹಲೋ, ಪೊಲೀಸ್ ಕಂಟ್ರೋಲ್ ರೂಮ್. ಹಾ ಸರ್, ನನ್ನ ಕರಿಷ್ಮಾನ್ ಯಾರೋ ಓಡಿಸ್ಕೊಂಡು ಹೋಗ್ಬಿಟ್ಟಿದ್ದಾರೆ ಸರ್. ಹೌದು ಸರ್, ಅವಳು HR 36E 3286 ಸರ್. ಹಾ ಸರ್, ಹೆಂಗಾದ್ರೂ ಮಾಡಿ ಸಾಯಂಕಾಲದೊಳಗೆ ಹಿಡ್ಕೊಟ್ಬಿಡಿ ಸರ್. ಹಾ ಓಕೆ ಸರ್, ಓಕೆ ಸರ್, ಓಕೆ. ಏನು ಗೊತ್ತಾ, ಮುಂದಕ್ಕೆ ನಾನು ಹೇಳ್ತೀನಿ. ಅವನು ಕರಿಷ್ಮಾನ್ ಓಡಿಸ್ಕೊಂಡು ಹೋಗ್ತಾನೆ, ಪೊಲೀಸ್ನವರು ಚೇಸ್ ಮಾಡ್ತಾರೆ, ಅವನ್ನ ಹಿಡಿತಾರೆ, ಏರೋಪ್ಲೇನ್ ಹತ್ತಿಸ್ತಾರೆ. ಕರಿಷ್ಮಾನ್ ಕರ್ಕೊಂಬರಕ್ಕೆ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ. ಆಗ ಅವನ್ನ ನೋಡ್ತೀವಿ, ನಾವಿಬ್ರು ಸೇರ್ಕೊಂಡು 2 ಬಗಾರ್ ಅಂತ ಇಕ್ತೀವಿ. ಈ ಸೀನ್ ನೋಡೋದಕ್ಕೆ ನಾನು ಕಾಯ್ತಾ ಇರ್ತೀನಿ ಕಣೋ. ನಾನು ಅಷ್ಟೇ. ಏನೇ ಇವತ್ತಿ ಹುಡುಗರೆಲ್ಲ ಹಿಂಗ್ ನೋಡ್ತಿದ್ದಾರೆ? ನೀನ್ ಇವತ್ತು ಹಿಂಗಿದ್ಯಲ್ಲ, ಅದಕ್ಕೆ ಅವರೆಲ್ಲ ಹಂಗ್ ನೋಡ್ತಿದ್ದಾರೆ. ನಿನ್ ಮೈಯಲ್ಲಿರೋ ಮಚ್ಚೆನ ಹುಡುಕ್ತಾ ಇದಾರೆ. ಕೋತಿಗಳು. ಈ ಕೋತಿಗಳಲ್ಲೇ ನಿನ್ನೊಬ್ಬ ಕಿಸ್ ಮಾಡಿರೋದು. ಅವ್ನು ಯಾರು ಅಂತ ನಿನಗೆ ಗೊತ್ತಾ? ಅಲ್ಲಿ ಕೂತಿದ ನೋಡು, ಅವನು. ಈ ಗೇಂಡಾ ಮೃಗ ಮುತ್ತೇಲ್ ಕೊಡ್ತಾನೆ, ನುಂಗ್ತಾನೆ ಅಷ್ಟೇ. ಅವನಿರ್ಬೇಕು ನೋಡು. ಇವನು ನನ್ನ ನೋಡಿದ್ರೇನೆ ಬಿದ್ದು ಹೋಗ್ತಾನೆ, ಮುತ್ತು ಕೊಟ್ರೆ ಸತ್ತೇ ಹೋಗ್ತಾನೆ. ಇವ್ರು ಯಾರಿಗೂ ನನಗೆ ಮುತ್ತು ಕೊಡೋಕೆ ಯೋಗ್ಯತೆನೇ ಇಲ್ಲ. ಇದು ಬಾಯ್ಸ್ ಟಾಯ್ಲೆಟ್ ಕಣೆ. ಇರ್ಲಿ ಬಿಡೆ, ಫಾರ್ ಎ ಚೇಂಜ್ ನಾನು ಇಲ್ಲೇ ಹೋಗ್ತೀನಿ. ನೀ ಅವಳ ಜೊತೆ ಬಾಯ್ಸ್ ಟಾಯ್ಲೆಟ್ಗೆ ಹೋಗ್ತೀಯೋ ಇಲ್ಲ ನನ್ನ ಜೊತೆ ಗರ್ಲ್ಸ್ ಟಾಯ್ಲೆಟ್ಗೆ ಬರ್ತೀಯೋ? ಅಯ್ಯೋ ನಡಿಯಮ್ಮ. ಅಯ್ಯೋ, ಅಪ್ಸರ ಲೇಡೀಸ್ ಟಾಯ್ಲೆಟ್ ಬರ್ತಾಳೆ ಅಂತ ಅನ್ಕೊಂಡ್ರೆ ಈ ಜಿರ್ರೆಗಳು ಬಂದ್ಬಿಡಲ್ಲ. ಸುಲೇಮಾನ್, ಸುಲೇಮಾನ್, ಈ ಕಳ್ಳನ ಮಕ್ಕಳ ಐಡಿಯಾ ಕೊಟ್ಟಿದ್ದು. ಸುಲೇಮಾನ್, ಸುಲೇಮಾನ್. ಇದೇ ಚಾನ್ಸ್ ಕಂಡ್ರು, ಅವಳನ್ನ ಬಟ್ಟೆಲಿ ಕವರ್ ಮಾಡಿ ಎತ್ತಾಕೊಂಡು ಹೋಗಿ 5 ಕಂಡೀಷನ್ಸ್ ಒಟ್ಟಿಗೆ ಫಿನಿಶ್ ಮಾಡೋಣ. ಇವಳೇನು ಹಿಂಗಾಡ್ತಾವಳೆ? ಇವಳಿಲ್ಲಿದ್ದಾಳೆ, ಹಿಡಿಯೋ ಅವಳನ್ನ. ದಮ್ಮಿದ್ರೆ ಮುಟ್ರ ಇವಳನ್ನ. ಇವಳು ನನ್ನ ಹುಡುಗಿ, ಯಾರಾದ್ರೂ ಇವಳು ಸವಾಸಕ್ ಬಂದ್ರೆ ಹುಷಾರ್. ನಾನು ಈ ಕಾಲೇಜಲ್ಲಿ ಇರೋ ತನಕ ನಿನ್ನ ಯಾರು ಏನು ಮಾಡಕ್ಕಾಗಲ್ಲ. ರಾಮಾಚಾರ್ಯ. ಅಯ್ಯೋ, ದೇವ 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 ದೇವ, ಅಯ್ಯೋ. ಲಾಡಿ ಬಂದ್ರೆ ಎಲ್ಲ ಎಸ್ಕೇಪ್ ಇಲ್ಲ. ಹುಡುಗ ಜೊತೆ ಸೇರ್ಕೊಂಡು ನೀವು ಹುಡುಗಾಟ ಆಡ್ತಾ ಇದ್ದೀರಾ. ಸರ್, ನಮ್ ಫ್ಲೋರ್ ಬೆಂಗಳೂರು ರೋಡ್ ಆದಂಗ ಆಗ್ಬಿಟ್ಟಿದೆ. ನಾನ್ ನೋಡಿದ್ರೆ ಓನರ್ ತರ ಕಾಣಿಸಲ್ಲ, ಹೇಳಿದ್ರು ನನ್ನ ಮಕ್ಕಳು ನಂಬಲ್ಲ. ಗ್ರಾಚಾರ ಅಂದ್ರೆ ಇದೇನಾ? ಅಮ್ಮ ಅಮ್ಮ, ಒಳ್ಳೆಯವ್ರ ಕಾಲ ಇಲ್ಲಪ್ಪ, ಒಳ್ಳೆಯವ್ರ ಕಾಲ ಇಲ್ಲ. ನನ್ನ ಕರಿಷ್ಮಾನ ನಾನೇ ಓಡಿಸ್ದೇ ಇರಂಗ್ ಮಾಡ್ಬಿಟ್ರಲ್ಲಪ್ಪ. ಪೊಲೀಸ್ನವ್ರಿಗೆ ಈ ಸೀಟ್ ಬಿಟ್ರೆ ಬೇರೆ ಜಾಗನೇ ಸಿಗಲ್ವಾ ರಾಮ? ನಾನೇನೋ ಬೇರೆ ಸೀನು ಅಂದ್ಕೊಂಡಿದ್ದೆ, ಆದ್ರೆ ಛೇ, ಈ ಸೀನ್ ನೋಡೋ ಭಾಗ್ಯ ನನಗೆ ಸಿಗ್ಲಿಲ್ವೇ. ಕಚ್ಚಕ್ ಆಗ್ತಾ ಇಲ್ವಿ. ಹಲ್ಲು ದೊಣ್ಣೆ ಹಾಕಿದ್ರ ಈಗ್ಲೇ ಹಿಂಗೆ, ಇನ್ನು ಬೆಳಗಿನ ಕೆಲಸ ಹೆಂಗಪ್ಪ? ಮುದ್ದು ಕೊಟ್ಟಿದ್ದಾಯ್ತು, ಮಚ್ಚೆ ನೋಡೋದು ಹೇಗೆ?
ನೀನ್ ನೋಡ್ರೆ ಇವಳು ಗಾಬರಿ ಆಗ್ತಾಳಾ? ಯಾರ್ದ್ ಮಗು? ನಂದೆ. ಯಾವಾಗಾಯ್ತು? ನೆನ್ನೆ ಆಯ್ತು. ಮದ್ವೆ? ಅದು ಮೊನ್ನೆನೇ ಆಯ್ತು. ಶೋಭನ ಆಯ್ತಾ? ಹಾ, ಅದು ನಾಳೆ ಆಗತ್ತೆ. ಏನ್ ತಮಾಷೆ ಮಾಡ್ತಾ ಇದ್ಯಾ? ಟೆಸ್ಟ್ ಟ್ಯೂಬ್ ಬೇಬಿ. ಅಯ್ಯೋ, ಟೆಸ್ಟ್ ಬೇಬಿ ಅಲ್ಲ, ಏನೂ ಅಲ್ಲ, ಪಕ್ಕದ ಮನೆ ಮಗು. ಅವ್ರ ಅಮ್ಮ ಕೃಷ್ಣನ ವೇಷ ಹಾಕಿ ಫೋಟೋ ತೆಗಿಸ್ಬೇಕು. ಅಷ್ಟ್ರಲ್ಲಿ ಮಗು ಇಲ್ಲಿಗೆ ಬಂತು. ಮಗುನ ಹ್ಯಾಂಡಲ್ ಮಾಡೋದಕ್ಕೆ ಮನುಷ್ಯರು ಬೇಕು, ನೀನಂತ ಮೃಗ ಅಲ್ಲ. ಕೊಡಿಲೆ. ಏನ್ ಪುಟಿ, ನಾನ್ ನಿನ್ ಕೃಷ್ಣನ್ ವೇಷ ಹಾಕ್ಲಾ? ಆ ಮಗುಗೆ ಎಷ್ಟ್ ಚೆನ್ನಾಗಿ ಡ್ರೆಸ್ ಹಾಕ್ತಿದ್ದಾನೆ. ಹಾ, ಆ ಮಗು ಜಾಗದಲ್ಲಿ ನಾನಿದ್ದಿದ್ರೆ. ಅವನ್ ಜಾಗದಲ್ಲಿ ನಾನಿದ್ದಿದ್ರೆ ನೋಡು, ಈ ಸರ ಎಷ್ಟ್ ಚೆನ್ನಾಗಿ ಕಾಣಿಸತ್ ನಿನಗೆ. ತಿರುಗು. ಏ, ನಿನ್ಗೊಂದ್ ಮಚ್ಚೆ ಇದೆ ಇಲ್ಲಿ. ಅಪ್ಸರನು ಚಿಕ್ಕ ವಯಸ್ಸಿನಲ್ಲಿ ಇದೇ ತರ ಫೋಟೋ ತೆಗ್ಸಿರ್ತಾಳಲ್ವಾ? ಓ, ನೀನು ಚಿಕ್ಕ ವಯಸ್ಸಿನಲ್ಲಿ ನೋಡಿದ್ರು ನಿನ್ನೆ ಪ್ರೀತಿಸ್ತಿದೆ ಕಣೆ. ಬ್ಯೂಟಿಫುಲ್. ನಿನಗೆ ಇಲ್ಲಿದ್ಯಾ ಮಚ್ಚೆ? ಅಯ್ಯೋ, ಗಣೇಶನ್ ಮಾಡಕ್ ಹೋಗಿ ಅವ್ರ ಅಪ್ಪನ್ ಮಾಡ್ದು ಒಂಥರ ಮಗಳ ಮಚ್ಚೆ ನೋಡಕ್ ಹೋಗಿ ಅವ್ರ ಅಮ್ಮನ ಮಚ್ಚೆ ನೋಡ್ಬಿಟ್ಟೆ. ಅಪ್ಸರಾ, ಅಪ್ಸರಾ ಮಮ್ಮಿ. ಅಂದ್ರೆ ಅವನು ನಾನು ಡ್ರೆಸ್ ಚೇಂಜ್ ಮಾಡುವಾಗ ಅವನು ಇಲ್ಲೇ ಇದ್ನಾ? ಅಯ್ಯೋ, ಮುಚ್ಕೋತ್ಯಾ? ಅವನ್ನೆಲ್ಲ ನೋಡ್ಕೊಂಡು ಹಾರೋಗ್ಬಿಟ್ಟ. ಕರಿಷ್ಮಾ ಡಾರ್ಲಿಂಗ್, ಅಯ್ಯೋ ಅಯ್ಯೋ, ಟಿಂಗು ಟಾಂಗು ಟಿಂಗ್. ಓ ಕರಿಷ್ಮಾ, ಏನಿದು? ನನ್ನ ನಿನ್ನ ಲವ್ ಟೈಮಲ್ಲೇ ಬರ್ಬೇಕಾ ಈ ವಿಘ್ನ? ಅಯ್ಯೋ, ಅಯ್ಯೋ, ಈ ಚಳಿಗಾಲದಲ್ಲಿ ಇದು ಬೇರೆ ಬಾಧೆ. ಯಪ್ಪ, ಏನು ಸುಖ, ಏನು ಸುಖ, ಏನು ಸುಖ. ಕರಿಷ್ಮಾ, ಕರಿಷ್ಮಾ, ಅಯ್ಯೋ ಕರಿಷ್ಮಾ, ಮಿಸ್ಟರ್, ಅಯ್ಯೋ ಬ್ಯಾಡ್ ಟೈಮ್ ಅಂದ್ರೆ ಇದೇನಾ? ಮಮ್ಮಿ, ಪರವಾಗಿಲ್ವೇ? ತಾಯಿ ಮಗಳಿಗೆ ಒಂದೇ ಕಡೆ ಮಚ್ಚೆ. ಅವನ್ನ ಹಿಡಿದು ನನ್ನ ಮಚ್ಚ ಹೇಗ್ ನೋಡ್ದ ಅಂತ ಕೇಳಲೇಬೇಕು ಕಣೆ. ಅದಾಗಲ್ಲ ಬಿಡು ಮಮ್ಮಿ, ಅವನು ನಿಜವಾಗ್ಲೂ ಧೀರ. ಇಲ್ಲಿ ಇಲ್ಲಿ ಎಲ್ಲ ಸರಿಯಾಗಿದೆ. ಏನ್ರಿ ಸರಿಯಾಗಿರೋದು? ಎಲ್ಲ ಸರ್ವನಾಶ ಆಗೋಯ್ತು. ಏನಾಯ್ತೆ? ಬೇಡ, ಈ ಹುಡುಗಾಟ ನಿಲ್ಲಿಸ್ಬಿಡು ಅಂದೆ. ನನ್ನ ಮಾತು ಯಾರು ಕೇಳಲಿಲ್ವೇ? ಈಗ ಹುಡುಗ ಅಪ್ಸರೆ ಬಟ್ಟೆ ಬದಲಾಯಿಸೋದನ್ನ ನೋಡ್ಬಿಟ್ಟಿದ್ದಾನೆ. ಏನು ರೀ, ಆ ಹುಡುಗಂಗೆ ನನಗ್ ಮಚ್ಚಿರೋದು ಗೊತ್ತಾಗೋಗಿದೆ. ಅಂದ್ರೆ ನೀನ್ ಬಟ್ಟೆ ಬದಲಾಯಿಸಿದ್ದು ನೋಡ್ಬಿಟ್ನಾ? ಗೊತ್ತಿಲ್ವೇ? ಅಯ್ಯೋ,
ಇದು ಇಲ್ಲಿವರೆಗೂ ಮುಂದುವರಿಯುತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಈ ಹುಡುಗಾಟದಿಂದ ಅವಳನ್ನ ಕಟ್ಕೋಬಹುದು ಅಂತ ತಿಳ್ಕೊಂಡಿದ್ರೆ ಅದವನ್ ತಪ್ಪು. ಏನ್ರಿ ಮಾತಾಡ್ತಾ ಇದ್ದೀರಾ ನೀವು? 4 ಗೋಡೆ ಮಧ್ಯೆ ಇರ್ಬೇಕಾಗಿದ್ ಮಾನ ಇವತ್ತು ಇಡೀ ಕಾಲೇಜ್ ಬಾಯಿಗೆ ಬಿದ್ದಿದೆ. ನಿಮ್ ಮಗಳನ್ನ ಯಾರ್ರೀ ಮದ್ವೆ ಆಗ್ತಾರೆ? ನಿನ್ ಮಾತ್ ಕಟ್ಕೊಂಡು ಆಸ್ತಿ ಅಂತಸ್ತು ಇದೆಯೋ ಇಲ್ವೋ ಅಂತ ತಿಳ್ಕೊಳ್ಳದೆ ಯಾವನಿಗೋ ಕೊಟ್ಟು ಮದುವೆ ಮಾಡೋಕ್ಕಾಗುತ್ತೇನೆ? ನಾನು ಸ್ಟೇಟಸ್ಗೆ ಬೆಲೆ ಕೊಡೋನು. ನನ್ನ ಹತ್ರ ದುಡ್ಡಿದೆ. ಯಾರ ಬಾಯ್ ಹೇಗ್ ಮುಚ್ಚಿಸ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಈ ಮಾತನ್ನ ನಿನ್ ಮಗಳ ಕಿವಿಗೆ ಹಾಕಿದ್ರು ಒಳ್ಳೇದು. ಅವಳಿಗೆ ಗೊತ್ತಿಲ್ಲದೆ ಅವಳ ಮನೇಲಿ ಒಂದು ದಿವಸ ಅತಿಥಿಯಾಗಿರೋದು ಹೇಗೆ? ಫ್ಯೂಸ್ ತೆಗೆದ್ರೆ ಏನಾದ್ರೂ ಯೋಚನೆ ಮಾಡಿದ್ರಾ? ಯಾವ್ದ್ರ ಬಗ್ಗೆ? ಅವನಿಗೆ ಹೆಂಗ್ ಗೊತ್ತಾಯ್ತು ಅಂತ. ಏನು? ಅದೇ ಮಚ್ಚ ವಿಷಯ. ಅಯ್ಯೋ ಅದವನ್ ಹೇಗೋ ನೋಡ್ದ ಬಿಡೆ. ಅಯ್ಯೋ ಅವ್ನು ನೋಡಿದ್ರು ಪರವಾಗಿಲ್ಲ ಅಂತೀರಾ? ಅದು ಹಾಗಲ್ಲ ಕಣೆ, ಅದನ್ನ ಮರ್ತ್ಬಿಡು. ಅದನ್ನ ಹೇಗ್ರಿ ಮರೆಯಕ್ಕಾಗುತ್ತೆ? ಅಯ್ಯೋ ಈಗೇನು ಊಟ ಬಡಿಸ್ತೀಯೋ ಇಲ್ಲೋ? ಊಟ ಹೇಗ್ ಮಾಡೋದು? ನೀನ್ ಮೈ ಮರ್ತಿದ್ಯಾ? ನಾನೇ ಬಡಿಸ್ತೀನಿ. ಕ್ಯಾಂಡ್ಲಲ್ಲಿ ನಾನಿಲ್ವಾ ನಿಮ್ ಕ್ಯಾಂಡಲ್? ನಾನ್ ಕೇಳಿದ್ದು ಕ್ಯಾಂಡಲ್, ಬಂಡಲ್ ಅಲ್ಲ. ಸಾಕ್ ನಿಮ್ ಕಿಂಡಲ್. ಕ್ಯಾಂಡಲ್ ಎಲ್ಲಿಟ್ರು? ಹಾ ಇಲ್ಲಿದೆ. ಮ್ಯಾಚ್ ಬಾಕ್ಸು. ಥ್ಯಾಂಕ್ ಯು. ಯಾಕೆ ಡ್ಯಾಡಿ ಕ್ಯಾಂಡಲ್ ಸಿಗ್ಲಿಲ್ಲ? ಚಂದ್ರನ್ ಬಿಂಬ ಇದೆ, ಬೆಳ್ದಿಂಗಳಲ್ಲಿ ಯಾಕೆ ಊಟ ಮಾಡಬಾರ್ದು? ಗ್ರೇಟ್ ಐಡಿಯಾ. ಅವಂದು ಅಷ್ಟೇ. ಇವಳು ಬಾಯಿ ಸುಮ್ಮನೆ ಇರಲ್ಲ. ನೀನ್ ತಿನ್ನ. ಇವಳಿಗೆ ಜಾಸ್ತಿ ತಿನ್ನಿಸ್ಬೇಕು. ಡ್ಯಾಡಿ ಯಾರೋ ನರಳ್ತಿರೋ ಶಬ್ದ ಬರ್ತಿದೆ. ನನ್ ಮನಸ್ಸು. ನೀನ್ ನಿಲ್ಸು. ಡ್ಯಾಡಿ ಹುಷಾರು, ನೋಡ್ಕೊಂಡ್ ಬನ್ನಿ. ಎಡು ಬಿದ್ಬಿಟ್ಟಿರಾ? ಇವತ್ ನಾವು 3 ಈ ಬೆಡ್ ಮೇಲೆ ಮಲ್ಕೋಬೇಕು ಡ್ಯಾಡಿ. ಅಪ್ಸರಾ, ನಿನ್ ರೂಮಿಂದ ನನ್ನ ರೂಮ್ ಏನಾದ್ರು ಕಾಣುತ್ತಾ? ಅಷ್ಟು ದಪ್ಪ ಗೋಡೆ ಇದೆ, ಹೇಗಮ್ಮ ಕಾಣಿಸುತ್ತೆ? ಮತ್ ಅವನ್ ಹೇಗೆ ನೋಡ್ದ? ಏನು? ಮಚ್ಚೆ. ಅಯ್ಯೋ ಸುಮ್ನೆ ಮಲ್ಕೋಮ್ಮ. ಏನಾಯ್ತು ಮಮ್ಮಿ? ಏನಾಯ್ತು ಡ್ಯಾಡಿ? ನಿನ್ನೆ ರಾತ್ರಿಯಿಂದ ಇಲ್ಲೇ ಕಟ್ಟಿ ಹಾಕಿದಾನೆ. ಏನಾಯ್ತು ಡ್ಯಾಡಿ ಅಂತ ಈಗ ಕೇಳ್ತಾ ಇದ್ದೀರಾ? ರಾತ್ರಿಯಿಂದ ಇಲ್ಲೇ ಇದ್ದೀರಾ? ಮತ್ತೆ ಅಂದ್ರೆ ನಮ್ಗೆ ಊಟ ಮಾಡ್ಸಿದ್ಯಾರು? ನನ್ ಜೊತೆ ಮಲಗಿದ್ಯಾರು? ನಿನ್ ಜೊತೆ ಮಲಗಿದ್ನ? ನಮ್ ಜೊತೆ ಮಲಗಿದ್ದ. ನಿಮ್ಮಿಬ್ಬರ ಜೊತೆನೂ ಮಲಗಿದ್ದ? ರೀ, ನೀವು ಅಂತ ಅನ್ಕೊಂಡು ನಾನು ಅವನ ಮೇಲೆ ಕಾಲು ಹಾಕ್ಬಿಟ್ಟೆ. ಆಮೇಲೆ ಹೇಳೆ, ಬೇಗ ಹೇಳೆ. ಅಯ್ಯೋ ನನಗೇನು ಜ್ಞಾಪಕ ಇಲ್ಲ ರೀ. ನನಗ್ ಗೊತ್ತು, ಈ ಕೆಲ್ಸ ಎಲ್ಲ ಅವಂದೇ. ಏನ್ ಹೇಳ್ತಾ ಇದೀಯ ನೀನು?
ಆ ಮಚ್ಚೆ ನೋಡಿದ್ದು ಅವನೇ. ಏನಾಯ್ತು? ನಿಮ್ಮಮ್ಮ ಸ್ವಲ್ಪ ಗೊರ್ಕೆ ಕಮ್ಮಿ ಹೊಡೆದಿದ್ರೆ ನಾನು ಸ್ವಲ್ಪ ನಿದ್ದೆ ಮಾಡಬಹುದಾಗಿತ್ತು. ನೀನು ಶೂರ ಅಂತಾನೂ ಗೊತ್ತಾಯ್ತು. ಸಾರ್, ಅಲ್ಲಿ ಕರಿಷ್ಮಾನ ದರ್ಬೇಸಿ ತರ ಬಿಟ್ಟು ನೀವು ಇಲ್ಲಿ ಬಿಕ್ನಾಸಿ ತರ ಕೂತಿದ್ದೀರಲ್ಲ, ಏನ್ ನಿಮ್ ಹೊಸ ಪ್ಲಾನು? ಇವತ್ತು ಅವನು ಕರಿಷ್ಮಾನ ಓಡಿಸ್ಕೊಂಡು ಹೋಗಕ್ ಸಾಧ್ಯನೇ ಇಲ್ಲ. ಇವತ್ತು ನನಗೂ ಅವಳಿಗೂ ಇಂಟರ್ಲಾಕ್. ಪ್ಲಾನ್ ಸರ್ ನಿಮ್ದು. ಕರಿಷ್ಮಂಗೋಸ್ಕರ ಎಷ್ಟು ಹಿಂಸೆ ಪಡ್ತಾನಪ್ಪ ಇವನು. ಆ ಮಹಾನ್ ಭಾವ ಯಾರಪ್ಪ? ನೀನು ಮುಖಾನಾರ ತೋರ್ಸಯ್ಯ ಒಂದ್ಸಲ. ಆದ್ರೆ ಇಲ್ಲೂ ಬಂದು ಒಕ್ಕಸ್ಕೊಂಡಲ್ಲಯ್ಯ. ಕರಿಷ್ಮನ್ ಹಿಂದೆ ಅವನು, ಅವನ ಹಿಂದೆ ನಾನು. ಹಂಸು ಕಣಲೇ, ಹಂಸು. ಸತ್ತದಾಯಿ ಕೊಂಡು ಹೋಗ್ತಾ ಇದೆಯಲ್ಲಯ್ಯ. ಸಾರ್, ಸಾರ್ ಎಲ್ ಸತ್ರಿ ಸಾರ್? ಸಾರ್ ಎಲ್ ಸತ್ನಪ್ಪ ಇವನು? ಸಾರ್ ಎಲ್ಲಿದ್ದೀರಿ? ಯಾರು ಹುಡುಕ್ತಾ ಇದೆಯೋ? ನಿಮ್ಮನ್ನ ಹುಡುಕ್ತಿದ್ದೀನಿ ಸಾರ್. ಇಲ್ಲ ನಿನ್ ಪಕ್ಕದಲ್ಲಿ ಇಲ್ವಾ? ಇದೇನಪ್ಪ ಗಿಡ ಮಾತಾಡ್ತಾ ಇದೆ? ಒಳಗೆ ನೋಡ. ಓ ಏನ್ ಸಾರ್ ಗಿಡ ಆಗ್ಬಿಟ್ಟಿದ್ದೀರಾ? ಹೂ ಬಿಡುತ್ತೆ, ಕಿತ್ಕೊಂಡೋಗಿ ಮನೇಲಿ ಇಟ್ಕೋ. ಕರ್ಕೊಂಡೋಗ. ಹೀಗೆ ಬರ್ತೀರಾ? ಎಸ್ ಸಾರ್. ಸಾರ್ ನಿಮ್ ಕರಿಷ್ಮಾ ಬಣ್ಣ ಬದಲಾಗ್ಬಿಟ್ಟವಳೆ. ನನ್ನ ಕರಿಷ್ಮಾ ಅಂತವಳಲ್ಲ, ಅವಳೆ ಇವಳು ಇವಳೆ. ಸಾರ್ ಅವಳೆ ನಿಮ್ಮವಳೆ ಅಲ್ಲ, ಅವಳೆ ಕರಿಷ್ಮಾ. ಕರಿಷ್ಮಾ ಕರಿಷ್ಮಾ. ಹಲೋ, ಸ್ಮೈಲ್ ಪ್ಲೀಸ್. ಥ್ಯಾಂಕ್ ಯು. ಸ್ಮೈಲ್. ನೆಕ್ಸ್ಟ್, ನೆಕ್ಸ್ಟ್, ಲಿಟಲ್ ಲೆಫ್ಟ್, ನೆಕ್ಸ್ಟ್, ಸ್ಮೈಲ್, ಸ್ಮೈಲ್. ಸ್ಮೈಲ್, ಸ್ಮೈಲ್ ಪ್ಲೀಸ್. ಸುಲೇಮಾನ್, ಸ್ಟಡಿ. ಸ್ಮೈಲ್ ಪ್ಲೀಸ್. ಸುಲೇಮಾನ್, ಸ್ಟಡಿ. ಸ್ಟಡಿ ಪ್ಲೀಸ್. ಸ್ಟಡಿಯಾಗಿರೋಕ್ಕಾಗಲ್ವಾ ನಿನ್ಗೆ? ಸ್ಟಡಿ ಆಗಿರಕ್ ಬಿಡಕ್ಕೆ ಅಲ್ವಲ್ಲ ಅವಳು. ಸುಲೇಮಾನ್, 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 ಸುಲೇಮಾನ್. ಇವನು ಮ್ಯಾಚ್ ಆಗಲ್ಲ, ಇವನು ಆಗಲ್ಲ. ಇದು ಮ್ಯಾಚ್ ಆದ್ರೆ ಅದಾಗಲ್ಲ, ಅದು ಮ್ಯಾಚ್ ಆದ್ರೆ ಇದಾಗಲ್ಲ. Who is that guy? ಯಾರವನು? ಮೂರನೇ ಕಂಡೀಷನ್ ಪಾಸ್ ಮಾಡಾಯ್ತು. ಈಗ 4ನೇ ಕಂಡೀಷನ್ ಪಾಸ್ ಮಾಡೋದು ಹೇಗೆ ಹೇಳು? ಅವಳಿಗದು ಕನಸಾಗಿರ್ಬೇಕು, ನನಗದು ನಿಜವಾಗಿರ್ಬೇಕು. ಇದು ಹೇಗೆ ಸಾಧ್ಯ? ನೀನೇ ಹೇಳು. ಅವಳು ಕನ್ಸಲ್ಲಿ ನೀನು ಅನ್ಸಾಗಿರ್ಬೇಕು ಅಷ್ಟೇ ತಾನೆ. ಅವಳು ಹಾಕಿದ ಕಂಡೀಷನ್ ಎಲ್ಲ ಸುಲಭವಾದ ಕಂಡೀಷನ್ ಇದೆ. ಪ್ರೀತಿಯಲ್ಲಿ ಮುಳುಗಿದವ್ರಿಗೆ ಉಸಿರು ಕಟ್ಟೋದಿಲ್ಲ, ಪ್ರೀತಿಯಲ್ಲಿ ಎಚ್ಚರ ಇರೋರಿಗೆ ಕಣ್ ಕಾಣೋದಿಲ್ಲ. ನೀನು ಅವಳಿಗೆ ಕೊಟ್ಟ ಮುತ್ತು ಅವಳ ಪ್ರೀತಿಗೆ ನಿನ್ನಿಟ್ಟ ಮೊದಲ ತುತ್ತು. ನೀನು ಅವಳ ಮಚ್ಚೆ ನೋಡಿದಾಗಲೇ ಅವಳ ಮನಸ್ಸಿಗೆ ಪ್ರೇಮದ ಅಚ್ಚೆ ಹೊಡೆದಾಯ್ತು. ಅವಳ ಜೊತೆ ನೀನು ಒಂದು ರಾತ್ರಿ ಕಳೆದಾಗಲೇ ಅವಳು ಕಳೆದೋದ್ಲು. ನಿನ್ನನ್ನು ಯಾಗಾದ್ರೂ ನೋಡ್ಬೇಕಂತ ಹಂಬಲಿಸ್ತಿರೋ ಅವಳ ಮನಸ್ಸನ್ನ ಕನಸಿಗೆ ಆರಿಸೋದು ಕಷ್ಟ ಏನಲ್ಲ.
ನಾನು ನೋಡ್ಬೇಕು ಅಂತ ಅನ್ನಿಸ್ತಿದ್ಯಾ? ನಾನು ಯಾರು ಅಂತ ನಿನ್ ಮನ್ಸು ಹಂಬಲಿಸ್ತಿದ್ಯಾ? ಕಣ್ಮುಚ್ಚು, ಮನ್ಸಿನ ಕೈ ಚಾಚು, ಕನ್ಸನಪ್ಕೋ, ಪ್ರೀತಿಗೆ ದೇಹಾಸು, Close your eyes to see the world of love. ಇದು ಕನಸ ನನಸ? ನಿನ್ನ ಕನಸಲ್ಲಿ ಮಾತ್ರ ಅಲ್ಲ, ನಿನ್ನ ಪಕ್ಕದಲ್ಲೂ ನಾನೇ ಇದ್ದೆ. ನೀನು ಜಾಣ ಅಂತಾನೂ ಗೊತ್ತಾಯ್ತು. ಐ ಆಮ್ ವಿಘ್ನೇಶ್. ಇವನ್ ಯಾಕೆ ಬಂದ ವಿಘ್ನೇಶ? ನಾನೇ ಅವ್ನ ಬೈಕ್ ಎತ್ಕೊಂಡು ಹೋಗ್ತಿದ್ದೆ ಅಂತ ಗೊತ್ತಾಗೋಯ್ತಾ? ಬಟ್ಟೆ ತಗೋತು ಹುಷಾರು. ಚಿಟ್ಟೆ ಹಾರಿ ಹೋಗುತ್ತೆ, ಹುಷಾರು. ಇದೇನಿದು? ನೀನ್ ಇವ್ನಿಂದೆ? ಇಷ್ಟಕ್ಕೆ ಮುಗಿಲಿಲ್ಲ, ನಾನೊಬ್ಬ ಇದ್ದೀನಿ, ಗಣೇಶ. ಇದೇನೇ ಇದು? ಗಣೇಶ ವಿಘ್ನೇಶ? ಗಣೇಶ ವಿಘ್ನೇಶನ್ ಮಧ್ಯೆ ಸಿಕ್ಕಾಕೊಂಡಿದ್ದೀನಿ. ವಿಘ್ನೇಶ ನನ್ನ ಮದ್ವೆ ಆಗ್ಬೇಕು ಅಂತಾನೆ, ಗಣೇಶ ಕೂಡ ಅದನ್ನೇ ಹೇಳ್ತಾನೆ. ಗಣೇಶ ವಿಘ್ನೇಶ ಈಗ ನಿನ್ ಮುಂದೆ ನಾನೇನ್ ಮಾಡ್ಬೇಕು ಹೇಳು ಈಗ? ಗಣೇಶನ್ ಜೊತೆ 3 ದಿನ, ವಿಘ್ನೇಶನ್ ಜೊತೆ 3 ದಿನ ಇರು. ಸದ್ಯ 3 ನಿಮಿಷ ಇರು ಅಂತ ಹೇಳಿಲ್ವಲ್ಲ? ಇನ್ನೂ ಒಂದಿನ ಇದೆಯಲ್ಲ? ಆ ಒಂದಿನ ನಿನ್ ಇಷ್ಟ. ಈಶ್ವರ, ಇಡು ಇವರಿಬ್ರಿಗೂ ಒಂದು ಸ್ವಯಂವರ. ಬಿಲ್ಲು ಬಾಣ ಇಲ್ವೇ? ಈ ಮೂತಿಗಳಿಗೆ ಈ ಬಾಲ್ ಸಾಕು. ಈ ಬಾಲ್ ಏನ್ ಮಾಡೋದು? ಈ ಬಾಲ್ ನ ಕಂಟಿನ್ಯೂಸ್ ಆಗಿ 3 ಸಲ ಪೋಚ್ಗೆ ಹಾಕ್ದವ್ರಿಗೆ ಇವಳು. ಈ ಪೋಚಲ್ಲ? ಇದಲ್ಲ, ಆ ಪೋಚು. ಒಳ್ಳೆ ಕೋಚ್ನ ಹಿಡಿದಿದ್ಯಾ ಕಣೆ. ರೆಡಿ ರೆಡಿ. ದೇವ್ರೆ, ಹಾಕ್ಬಿಟ್ನಲ್ಲಪ್ಪ. ಸಕ್ಸಸ್! ದೇವ್ರೆ, 3ನೇದ್ ಮಿಸ್ ಆಗಿ ಹೋಗೋ ತರ ಮಾಡ್ಬಿಡಪ್ಪ. ನಿನಗೆ 300 ತೆಂಗಿನಕಾಯಿ ಹೊಡಿತೀನಿ. ಹಿಂಗೂ ಹಾಕ್ಬೋದಾ? ಇದನ್ನೆಲ್ಲ ಅಂತ ಹೇಳೋದು. ಹಿಂದೆ ತಿರುಗ್ತಾವನೆ. 2 in 1 ಆಗೋಯ್ತಲ್ಲಪ್ಪ. ಗಣೇಶ ವಿಘ್ನೇಶ ಇಬ್ರು ಮದ್ವೆ ಮಾಡ್ಕೋಬೇಕಲ್ಲ ಈಶ್ವರ? ನೀನೇ ನನ್ ಮದ್ವೆ ಮಾಡ್ಕೋ. ನೀನ್ ಹಿಂಗೆ ಬಿಟ್ರೆ ಎಲ್ಲಾರನ್ನೂ ಮದುವೆ ಮಾಡ್ಕೋಬೇಕು ಅಂತೀಯ? ಹೌದೌದು, ನಡಿ ನಡಿ, ಬಾ ಬಾ ಬಾ. ಬೇಕಾ ನಿಮ್ಗೆ ಸ್ವಯಂವರ? ಅವನು ನಿಜವಾದ ಪ್ರೇಮಿ ಡ್ಯಾಡಿ. ಪ್ರೀತಿನ ನಿಮ್ ಕೈಲಿ ಸುಡೋಕಾಗಲ್ಲ. ಇದನ್ನ ಸುಡೋದ್ರಿಂದ ನಮ್ಮ ಪ್ರೀತಿನ ದೂರ ಮಾಡಬಹುದು ಅಂತ ನೀವು ತಿಳ್ಕೊಂಡಿದ್ರೆ ಅದು ನಿಮ್ಮ ದಡ್ಡತನ. ಹೌದು, ನಾನ್ ದಡ್ಡ. ನಿನ್ನ ಇಷ್ಟದ ಹಾಗೆ ಬೆಳೆಸದಲ್ಲ, ಅದೇ ನಾನ್ ಮಾಡೋ ದೊಡ್ಡ ತಪ್ಪು. ಇವಳಿಗೆ ನಮ್ ಸಂಸ್ಕೃತಿ ಕಲ್ಸ್ಕೊಡಿ ಅಂತ ಅದಕ್ಕೆ ಹೇಳಿದ್ದು. ಈಗ ನೋಡಿದ್ರಾ? ಏನ್ ಹೇಳುತ್ತೆ ನಿಮ್ ಸಂಸ್ಕೃತಿ? ಪ್ರೀತಿಸೋರ್ನ ದೂರ ಮಾಡು ಅಂತ ಹೇಳುತ್ತಾ, ಅಥವಾ ಪ್ರೀತಿಸೋ ತಪ್ಪು ಅಂತ ಹೇಳುತ್ತಾ? ನೋಡು, ಸುಮ್ನೆ ನನ್ನ ಎದುರಿಗೆ ಭಾಷಣ ಮಾಡಿ ಟೈಮ್ ವೇಸ್ಟ್ ಮಾಡ್ಬೇಡ. ನನಗ್ ಬೇಕಾಗಿರೋದು ಸ್ಟೇಟಸ್. ದುಡ್ಡಿರೋನ್ ಮಾತ್ರ ನನ್ ಗಳಿಯಾಗೋಕ್ ಸಾಧ್ಯ. ನಿಮ್ ಮಗಳನ್ನ ಪ್ರೀತಿಸೋನು ಕೊಡ್ತಿರೋ, ಇಲ್ಲ ಸ್ಟೇಟಸ್ ಇರೋನು ಮಾರ್ತಿರೋ? ಸ್ಟೇಟಸ್ ಇರೋನ್ಗೆ ಮಾರ್ತೀನಿ. ನಿನ್ ಪ್ರೀತಿಸೋನು ನನ್ನ ಸ್ಟೇಟಸ್ ಗಡ್ಡ ಬಂದ್ರೆ ಅಪ್ಸರಾ, 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 ಮೇಡಮ, ಅಪ್ಸರಾ.
ಮಾಡ್ತಿದ್ಯಾ? ಮನಸ್ಸನ್ ತುಂಬಾ ವಿಷಯ ತುಂಬಿಕೊಂಡಿರೋ ಅವ್ರ ಜೊತೆಲೆ ಸಂಸಾರ ಮಾಡ್ತಿದ್ಯಾ? ಬರೀ ಬಾಯಲ್ಲಿ ವಿಷಯ ತುಂಬಿಕೊಂಡಿರೋ ಹಾಗೆ ಹೆದರ್ಕೋತಾ ಇದ್ಯಾ? ಪ್ರೀತಿ ಮಾಡೋರ್ಗೆ ಪ್ರಾಣ ಭಯ ಇರೋಲ್ಲ. ಇದನ್ ಹೋಗಿ ನಿನ್ ಗಂಡನ್ ಹೇಳು. ಟೋಪಿ ಸಮೇತ ಓಡೋಗಿದ್ರೆ ನನ್ನ ಜೀವನ ಸಾರ್ಥಕ ಆಗ್ತಿತ್ತು. ನಿನ್ನ ಹಣೆ ಬರ ಚಿನ್ನ. ಅಯ್ಯೋ ಇದ್ರಲ್ಲಿ ಇದ್ದಿದ್ದು ನನಗೆ ಗೊತ್ತಾಗ್ಲಿಲ್ವೇ? ಗೊತ್ತಿದ್ರೆ ಏನ್ ಮಾಡ್ತಿದ್ದೆ? ದಿನಕ್ಕೆ ಒಂದೊಂದು ತಗೊಂಡು ನನ್ನ ಲೈಫಲ್ಲಿ ಸೆಟ್ಲ್ ಆಗೋಗ್ಬಿಡ್ತಿದ್ದೆ. ಏನ್ ಮಾಡೋದು ನಿನ್ ಕರ್ಮ. ನೋಡೆ, 15 ವರ್ಷ, ಒಂದಲ್ಲ ಎರಡಲ್ಲ 15 ವರ್ಷ ಕಷ್ಟಪಟ್ಟಿದ್ದೀನಿ ನಾನು ಇಷ್ಟು ಸಂಪಾದನೆ ಮಾಡೋಕೆ. ಹಾ, ಇದಕ್ಕಿಂತ ಒಂದು ಬಿಡಿ ಕಾಸು ಕಡಿಮೆ ಆದ್ರೂ 5 ಕಂಡೀಷನ್ ಗೆದ್ದವನಿಗೆ ನನ್ನ ಮಗಳನ್ನ ಕೊಡೋದಿಲ್ಲ ಕಣೆ. ಹೇಳೆ, ನನ್ನ ಪ್ರಾಣ ಹೋದ್ರು ಸರಿ, ನನ್ನ ಮಗಳನ್ನ ಕೊಡೋದಿಲ್ಲ ಅಂತ ಹೇಳೆ. ಹೇಳೆ ಅವಳಿಗೆ, ಹೇಳೆ. ಏನೇ ಅದು? ಔಷಧಿ. ಯಾಕೆ? ಸಾಯೋಕೆ. ಏನೇ ಮಾಡ್ತಾ ಇದೀಯ ನೀನು? ನನ್ನ ಸಾಯೋಕೆ ಬಿಡಲ್ಲ, ಪ್ರೀತಿಸೋಕು ಬಿಡಲ್ಲ. ಅಯ್ಯೋ ನನ್ ಕಂದ, ನಾನ್ ಏನೇ ಮಾಡ್ಲಿ? ನಿಮ್ಮಪ್ಪ ಬಿಡೋದಿಲ್ಲವಲ್ಲೇ, ನಿಮ್ಮಪ್ಪ ಬಿಡ್ತಿಲ್ವಲ್ಲೇ. ಇದವ್ರಿಗೆ ಕೊಟ್ಬಿಡು. ಪರವಾಗಿಲ್ವೇ? ಅಮ್ಮ ಮಗಳು ಇಬ್ರು ಸೇರಿ ನನಗೂ ಊಟ ಕಲ್ಸಿಟ್ಬಿಟ್ಟಿದ್ದೀರಾ? ಯಾಕಮ್ಮ, ಏನಾಯ್ತು? ಪ್ರೀತಿಸೋರು ಸತ್ರು ಪರವಾಗಿಲ್ಲ ಅಂತ ನೀವ್ ಅನ್ಕೋತೀರಾ, ಆದ್ರೆ ಪ್ರೀತಿಸೋರು ಯಾವತ್ತು ತಂದೆ ತಾಯಿಗಳು ಸಾಯ್ಬೇಕು ಅಂತ ಅನ್ಕೊಳ್ಳೋದಿಲ್ಲ. ಅದೇ ಅದೇ ನಮ್ ಪ್ರೀತಿಗೂ ನಿಮ್ ಪ್ರೀತಿಗೂ ಇರೋ ವ್ಯತ್ಯಾಸ. ಏನೇ ಇದೆಲ್ಲ? ಅದ್ರಲ್ಲಿ ವಿಷ ಇದೆ. ವಿಷ? ಏನಾಯ್ತು ಸರ್? ಅಯ್ಯೋ ಏನಾಯ್ತು ಸರ್? ನೀವು ಮಾತಾಡೋದು ಕೇಳಿಸ್ತಾ ಇದೆ, ಅವ್ರು ಕಿರ್ಚೋದು ಕೇಳಿಸ್ತಾ ಇಲ್ಲ. ಅಂದ್ರೆ ನಂದು ಸ್ಪೀಕರ್ ಆಫ್. ನಿಮಗಲ್ಲ, ನಮ್ಮಿಬ್ರಿಗೂ ಕೇಳಿಸ್ತಾ ಇಲ್ಲ. ಅಂದ್ರೆ ನಿಮ್ಮಿಬ್ರು ಸ್ಪೀಕರ್ ಆಫ್? ಅಂದ್ರೆ ನಾವೆಲ್ಲ ಒಂದೇ. ಸರ್, ಅವರು ವಾಲ್ಯೂಮ್ ನ ಆಫ್ ಮಾಡಿದ್ದಾರೆ. ಅಂದ್ರೆ ಮೌನ ಹೋರಾಟ ಮಾಡ್ತಾ ಇದ್ದಾರೆ. ಆ ತರದ್ದು ಒಂದು ಹೋರಾಟ ಇದೆಯಾ? ಯಾರ ಮೇಲೆ? ಅಲ್ಲಿ ನೋಡಿ. ಓಹೋ, ನಮ್ಗೆ ತಿರುಮಂತ್ರನ? ನೀವು ಸೈಲೆಂಟ್ ಆಗಿ ಹೇಳಿದ್ರೆ ಹೇಗೆ ಸರ್? ಅದೇನಂತ ಹೇಳಿ. ಅಯ್ಯಯ್ಯ, ನೀವು ಸೈಲೆಂಟ್ ಆಗಿ ಹೋರಾಟ ಮಾಡಿದ್ರೆ ಹೆಂಗ್ರಯ್ಯ? ಈ ತಂತ್ರ ಎಲ್ಲ ಬಿಟ್ಟು ಮಂತ್ರ ಏನು ಅಂತ ಊದಿ. ಗಲಾಟೆ ಮಾಡಿದ್ರೆ ಸ್ಟೂಡೆಂಟ್ಸ್ ರಂಪ ಮಾಡಿದ್ರು ಅಂತೀರಾ? ಸುಮ್ಮನೆ ಇದ್ರೆ ಅರ್ಥ ಆಗ್ಲಿಲ್ಲ ಅಂತೀರಾ? ಸ್ಟೂಡೆಂಟ್ಸ್ ಗಳು ಹೋರಾಟಕ್ಕೆ ನಿಂತ್ರೆ ನೀವೇ ಗೆಲ್ಲೋದು. ಅದೇನ್ ಪ್ರಾಬ್ಲಮ್ ಅಂತ ಹೇಳಿ ನಾನ್ ಸಾಲ್ವ್ ಮಾಡ್ತೀನಿ. ಈ ವರ್ಷ ಇವರು ಕಾಲೇಜ್ ಡೇ ಫಂಕ್ಷನ್ ಬೇಡ ಅಂದ್ರು, ಅದಕ್ಕೆ ಸ್ಟ್ರೈಕು. ಕಾಲೇಜ್ ಡೇ ಫಂಕ್ಷನ್ಗೆ ಪ್ರಿನ್ಸಿಪಾಲ್ ಒಪ್ಪಿಸ್ಬೇಕು ತಾನೆ? ಇವ್ರು ಒಪ್ಪಿಸ್ತಾರೆ ಬಿಡಿ. ಸರ್, ಎಸ್, ಪ್ರಿನ್ಸಿಪಾಲ್ ಒಪ್ಕೋತಾರ? ಅದಕ್ಕೆ ತಾನೇ ಕಾಮಿನಿ ಮೇಡಮ್ ನ ಕಳಿಸಿದ್ದು. ಅದು ಸರಿನೇ. ಓ ಮೇಡಮ್, ಲಿಪ್ಸ್ಟಿಕ್ ಇರೋರ್ಗೆ ಏನು ತೊಂದ್ರೆ ಇಲ್ಲ. ಫಂಕ್ಷನ್ಗೆ ಸಿನಿಮಾ ಹೀರೋಗಳನ್ನ ಕರ್ಸೋಣ ಸರ್. ಅವರೆಲ್ಲ ರೀಮೇಕ್ ಸ್ಟ್ರೈಕ್ ಹೋಗಿದ್ದಾರೆ. ವಿಲನ್ಗಳು ಸರ್? ಕೆಟ್ಟವ್ರು ಯಾರು ಬೇಡ. ಕಾಮಿಡಿಯನ್ಸ್ ನಾನೇ ಇದೀರಲ್ಲ. ಹೀರೋಯಿನ್ಸು ಯೋಚನೆ ಮಾಡೋಣ. ಇಲ್ಲಿ ಯಾರಿದ್ದಾರೆ? ಸ್ಪೋರ್ಟ್ಸ್ ಮನ್ನು? ನೋ. ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಮಾಡೋಣ ಸರ್? ಯಸ್. ಈ ಪ್ರೇಮ ನನ್ನ ಜೀವನನೇ ಕತ್ಲು ಮಾಡ್ಬಾರ್ದು.
ನೀನ್ ನಾಳೆ ಬಂದೇ ಬರ್ತೀಯ. ಎಲ್ರ ಮುಂದೆ ನನ್ನ ಎತ್ಕೊಂಡು ಹೋಗ್ತೀಯ ಅಂತ ನನಗೆ ಗೊತ್ತು. ಪ್ರೀತಿಸೋರ್ ಮನಸ್ಸಿಗೂ ಕಣ್ಣಿರುತ್ತೆ ಅಂತ ಈಗ ನನಗೆ ತಿಳಿತು. ನಾಳೆ ನನ್ನ ಮನಸ್ಸಿಗೆ ನಿನ್ನ ಗುರ್ತಿಡಿಯೋಕ್ಕಾಗತ್ತಾ ಅಂತ ನಾನು ನೋಡಬೇಕು. ನೀನ್ ಜೊತೆಗಿದ್ರೆ ಅದ್ಭುತ. ತಾಯಿ ಮಡಿಲ ಸುಖ ನೋಡದೇ ಇರೋ ನನಗೆ ನಿನ್ ಬಲೆಯಲ್ಲಿ ಅಲ್ಲ, ನಿನ್ ಭುಜದ ಮೇಲೆ ಸಿಕ್ಕ ಆನಂದಕ್ಕೆ ಎರಡನೇ ಮಾತೇ ಇಲ್ಲ. ನೀನ್ ನನ್ನ ಜೊತೆಗಿದ್ರೆ ಅದ್ರ ಮಜಾನೇ ಬೇರೆ. ನೀನ್ ಕೊಡೋ ಹರ್ಷ, ಸ್ಪರ್ಶ, ಸಂತೋಷ ನಾನಂತೂ ಎಂದೂ ಕಂಡಿಲ್ಲ. ನನಗೆ ಹುಟ್ಟಿದೆ, ಸಾವಿಲ್ಲ. ನನಗೆ ಆದಿ ಇದೆ, ಅಂತ್ಯ ಇಲ್ಲ. ನಾನು ಅನಂತ. ನಾನು ಶಾಶ್ವತವಾಗಿ ಉಳ್ಕೊಳ್ಳೋ ಸತ್ಯ, ನಿರಂತರವಾಗಿ ಸಿಗೋ ಆನಂದ, ಪ್ರಪಂಚದಲ್ಲಿ ಅತ್ಯಂತ ಸತ್ಯವಾದ ಸುಂದರವಾದ ಸುಖ ನಾನು. ನನಗೆ ನೀನೇ ಸಾರಥಿ ಆಗಬೇಕು. ನಮಗೆಲ್ಲ ಯಾಕೆ ಸರ್ ಈ ವೇಷ? ನಾವು ಟೀಚರ್ಸ್, ಆದರೆ ಮಕ್ಕಳಿಗೋಸ್ಕರ ಕಾಮಿಡಿಯನ್ಸ್. ಆಕ್ಸಿಡೆಂಟ್ ನಾಳೆ ಪೇಪರಲ್ಲಿ. ಸರ್, ಅಲ್ಲಿ ಬೈಕ್ನ ಆರಾಮಾಗಿ ಬಿಟ್ಬಿಟ್ಟು ನೀವಿಲ್ಲಿ ಅಬೇಪಾರಿ ತರ ಕೂತಿದ್ದೀರಲ್ಲ, ಮತ್ತೆ ಅವ್ನು ಬಂದು ಬೈಕ್ ಎತ್ಕೊಂಡು ಹೋಗ್ಬಿಟ್ರೆ ಎತ್ಕೊಂಡು ಹೋಗ್ಬೇಕು. ಅವನು ಎತ್ಕೊಂಡು ಹೋದ್ರೆ ತಾನೆ ನಾಳೆ ಅವನ ಫೋಟೋ ಪೇಪರಲ್ಲಿ ಬರೋದು. ಅಂದ್ರೆ ನಾನು ನನ್ನ ಬೈಕಿಗೆ ಬ್ರೇಕ್ ಫೇಲ್ ಮಾಡಿದ್ದೀನಿ, ಅವನು ಬರ್ತಾನೆ, ಗಾಡಿ ಎತ್ಕೊಂಡು ಹೋಗ್ತಾನೆ, ಆಕ್ಸಿಡೆಂಟ್ ಆಗುತ್ತೆ. ಮುಂದೆ ನಾನು ಹೇಳ್ತೀನಿ ನಾಳೆ ಹಾಸ್ಪಿಟಲ್ ಅಲ್ಲಿ ಇರ್ತಾನೆ, ಗ್ಲೂಕೋಸ್ ಕೊಡ್ತಿರ್ತಾರೆ, ರಕ್ತ ಕೊಡ್ತಿರ್ತಾರೆ, ನಾವಲ್ಲಿ ಹೋಗ್ತೀವಿ. ಅವ್ನು ಹಿಂಸೆ ಪಡೋದನ್ನ ನಾವು ನೋಡ್ತೀವಿ. ಬಟ್ ಮಗ ಎಷ್ಟು ಹಿಂಸೆ ಕೊಟ್ಟ ನನಗೆ, ನಾಳೆ ಅನ್ನೋದು ಈಗಲೇ ಬರಬಾರ್ದ? ನೀನು ಹಿಂದೆ, ನಾನು ಮುಂದೆ. ಕರಿಷ್ಮಾ, ಐ ಆಮ್ ವೆರಿ ಸಾರಿ ಕರಿಷ್ಮಾ. ನಿನ್ ಶೀಲ ಹಾಳಾಗೋದ್ರೂ ಚಿಂತೆ ಇಲ್ಲ, ನಾನು ನಿನಗೆ ಬಾಳ್ಕೊಡ್ತೀನಿ. ಎಲ್ಲ ಹೋಗ್ತಾನೆ, ಸಿಕ್ಕೇ ಸಿಗ್ತಾನೆ. ಎಲ್ಲಿ? ನಾಳೆ ಪೇಪರ್. ರಾಜ ವೀರಾದಿ ವೀರ ಶ್ರೀ ಕೃಷ್ಣದೇವರಾಯರಿಗೆ ಈ ದಿನ ನಮ್ಮ ವಿದ್ಯಾಸಂಸ್ಥೆಗೆ ಆನಂದದ ದಿನ. ಯಾಕೆ ಗೊತ್ತಾ? ನಿಮ್ದಕ್ಕೆ ಲಾಡಿದ್ದು ಕಾಣ್ತಾ ಇಲ್ಲ. ನಮ್ಮ ದೇಶದ ಧ್ವಜವನ್ನು ಉತ್ತುಂಗಕ್ಕೇರಿಸಿದ ನಮ್ಮ ನಾಡಿನ ನಾಯಕರು, ಮಹಾತ್ಮರು ನಮ್ಮ ವಿದ್ಯಾಸಂಸ್ಥೆಯ ಧ್ವಜವನ್ನು ಹಾರಿಸಲಿದ್ದಾರೆ. ಹೌದು, ನಿನಗ್ಯಾಕೆ ಗೆಟಪ್ಪು? ನಾನು ಈ ಕಾಲೇಜ್ಗೆ ಓಲ್ಡ್ ಸ್ಟೂಡೆಂಟ್ ಮೇಡಮ್. ಆಕ್ಸಿಡೆಂಟ್. ಯಾರು ನಮ್ಮ ಕಾಲೇಜಿನ ಬಾವುಟವನ್ನು ಬದಲಾಯಿಸಿದ್ದು? ಸರ್, ಯಾರೀ ಬಾವುಟ ಹಾರಿಸಿದ್ದ? ನಿಮಗೆ ಗೊತ್ತಾ? ನಮ್ಮ ತಾಯಣಗೂ ನಂಗೆ ಗೊತ್ತಿಲ್ಲಮ್ಮ. ಅವನು ಯಾರೋ ಏನೋ. ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ, ಬನ್ನಿ. ಅಯ್ಯೋ, ಲೋ ಗಣೇಶ, ಹೇಳೋ ವಿಘ್ನೇಶ, ನಾವ್ ಹಾಕಿ ಸ್ಕೆಚ್ಗೆ ನಾವೇ ಬಲಿ ಆಗ್ಬಿಟ್ವಲ್ಲೋ. ನನಗೆ ಕಣ್ಣೀರ್ ಬರೋ ಜಾಗದಲ್ಲಿ ರಕ್ತ ಕಣ್ಣೀರ್ ಬರ್ತಾ ಇದೆಯಲ್ಲೋ. ಅಯ್ಯೋ ಮ್ಯಾನ್, ಒಳ್ಳೇದ್ ಮಾಡ್ಲಿಲ್ಲ ಅಂದ್ರು ಕೆಟ್ಟದ್ ಮಾಡ್ಬೇಡ ಅಂತ ಬಿಗ್ ಪೀಪಲ್ಸ್ ಹೇಳಿದಾರೆ. ನಾಳೆ ಅವನ್ ಫೋಟೋ ಬರುತ್ತೆ ಅಂತ ಹೇಳಿದ್ದೆ, ಈಗ ನಾಳೆ ಪೇಪರ್ ಅಲ್ಲಿ ನಮ್ ಫೋಟೋ ಬರುತ್ತೆ ಮ್ಯಾನ್. ಹೇಗಾಯ್ತು ರೀ? ವೀರಪ್ಪನ್ ಹಿಡಿಯಕ್ ಹೋಗಿದ್ವಿ, ಸಿಕ್ಕದ್ನಾ? ಇಲ್ಲ ಇಕ್ಕದ. ಡಾಕ್ಟರ್, ಏನ್ ಮೇಡಮ್? ಡಾಕ್ಟರ್, ಗಣೇಶ ವಿಘ್ನೇಶನ್ಗೆ ಏನಾಯ್ತು? ಗಣೇಶ ವಿಘ್ನೇಶನ? ಇವನು ವಿಘ್ನೇಶ, ಇವನು ಗಣೇಶ. ಗಣೇಶನ್ಗೆ ಏನಾಯ್ತು? ವಿಘ್ನೇಶನ್ಗೆ ಏನಾಯ್ತು? ವಿಘ್ನೇಶನ್ಗೆ ತುಂಬಾ ಡ್ಯಾಮೇಜ್ ಆಗಿದೆ, ಗಣೇಶನ್ಗೆ ಸ್ವಲ್ಪ ಡ್ಯಾಮೇಜ್ ಆಗಿದೆ. ಅದ್ ಸರಿ, ನೀವ್ಯಾರು? ಇವಳು ನನ್ನ ಹೆಂಡತಿ ಡಾಕ್ಟರ್. ಹೌದಾ? ಹಾಗಾದ್ರೆ ಇವ್ರು ಯಾರು? ಅವನು ಇವಳ ಗಂಡ. ಡಾಕ್ಟ್ರೇ, ಗಣೇಶ ವಿಘ್ನೇಶ ನನ್ನಿಬ್ಬರು ಗಂಡಂದ್ರಿಗೆ ಏನೇನೆಲ್ಲ ಡ್ಯಾಮೇಜ್ ಆಗಿದೆ? ಏನು ಅಂತ ಹೇಳಿ, 2 ಕಣ್ಣು ಬಿಟ್ಟು ಇನ್ನೆಲ್ಲ ಡ್ಯಾಮೇಜ್ ಆಗೋಗಿದೆ. Oh no!
ಅಯ್ಯೋ ದೇ ಆರ್ ಯೂಸ್ಲೆಸ್. ಚೇತ್ರ ಎಲ್ಲಿ ಅವನು? ಯಾರು ಅವನು? ಎಲ್ಲಿ ಆ ಶೂರನು? ಇಷ್ಟೇ. ಜೈ ಬನ್ನಾರಿ ಅಮ್ಮ, ನಿನ್ನ ಆಶೀರ್ವಾದ ಇರೋ ತನಕ ಜನ್ಮ ಎತ್ತು ಬಂದರು. ಎಲ್ಲಿ ಆ ಶೂರನು? ಏನು ಬೇಡ, ಅವನು ಯಾರು ಅಂತ ನಿಮಗ್ ಗೊತ್ತಾ? ಯಾರವನು? ಎಲ್ಲಿ ಆ ಶೂರನು? ವೀರಪ್ಪನ್ ಮುನಿಸ್ವಾಮಿ, ನಿನಗೆ ನನ್ನ ಆಶೀರ್ವಾದ ಸದಾ ಇರುತ್ತದೆ ಮಗನೇ. ಒಂದ್ ನಿಮಿಷ ತಡಿ, ಅವಸರ ಪಡ್ಬೇಡ. ಐ ಲವ್ ಯು ಅಂತ ಒಂದ್ಸಲ ಹೇಳಿದ್ಮೇಲೆ ಮತ್ತೆ ಅದನ್ನ ಅಳ್ಸಕ್ಕಾಗಲ್ಲ. ಮುಖವಾಡ ತೆಗೆದ್ಮೇಲೆ ನಿನ್ ಮನ್ಸಿನ ಮಾತು ಹೇಳು. ಹೌದಲ್ಲೋ ನಮ್ಮ ಈಶ್ವರು. ನಾನು ಒಪ್ಪಲ್ಲ, ಈ ಪ್ರೇಮ ನಾನು ಒಪ್ಪಲ್ಲ. ಡ್ಯಾಡಿ 5 ಕಂಡೀಷನ್ ಗೆದ್ಬಿಟ್ರೆ ಅದು ಪ್ರೇಮನ? ಬಿಸಾಕು ಕಸ ತೊಟ್ಟಿಗೆ ನಿನ್ ಪ್ರೇಮನ? ಬಿಸಾಕಕ್ಕೆ ಪ್ರೇಮ ಅಣ್ಣ ತಿಂದು ಬಿಸಾಕೋ ಬಾಳೆ ಎಲೆ ಅಲ್ಲ, ಪ್ರೀತಿಯಿಂದ ರುಚಿ ತೋರ್ಸೋ ಕೈ. 5 ಕಂಡೀಷನ್ ಗೆಲ್ಲೋದು ಪ್ರೇಮ ಅಲ್ಲ, ಗೆಲ್ಲೋ ಛಲ ಹುಟ್ಟೋದೇ ಪ್ರೇಮ. ನನ್ನ ಮಗಳು ಕಂಡೀಷನ್ ಹಾಕಿ ತಪ್ಪಿಗೆ ನಿನಗೆ ಎಷ್ಟು ಹಣ ಬೇಕೋ ಕೇಳು, ಬಿಸಾಕ್ತೀನಿ. ಹೇಳು, ನಿನ್ನ ಪ್ರೀತಿಗೆ ಬೆಲೆ ಎಷ್ಟು? ನನಗೆ ತಿನ್ನಕ್ಕೆ ಅನ್ನ ಇಲ್ದೇ ಇದ್ರೂ ಪರವಾಗಿಲ್ಲ, ನನಗೆ ಹಸುವಾಗಬಾರ್ದು. ಇರಕ್ ಮನೆ ಇಲ್ದೇ ಇದ್ರೂ ಪರವಾಗಿಲ್ಲ, ನಾನ್ ಮಳೆ ನೆನಿಬಾರ್ದು. ಹೊತ್ಕೊಳಕ್ ಕಂಬಳಿ ಇಲ್ದೇ ಇದ್ರೂ ಪರವಾಗಿಲ್ಲ, ಚಳಿ ಆಗ್ಬಾರ್ದು. ಕೊಡ್ತೀಯಾ? ಆ ಯೋಗ್ಯತೆ ನಿನ್ ಹಣಕ್ಕಿದ್ಯಾ? ಆ ಶಕ್ತಿ ನನ್ ಪ್ರೀತಿಗಿದೆ. ನಿನಗೇನ್ ಯೋಗ್ಯತೆ ಇದೆ ಅಂತ ನನ್ನ ಮಗಳನ್ನ ಪ್ರೀತಿಸ್ತಾ ಇದೀಯಾ? ನಿನ್ ಹೆತ್ತವ್ರು ಯಾರೋ? ಪ್ರೀತಿಸೋರು ಮನ್ಸಿನ ಕೇಳಿ ಪ್ರೀತಿಸ್ತಾರೆ, ಹೆತ್ತವ್ರನ್ನಲ್ಲ. ನಿನ್ನ ಆಸೆನ ಮರ್ತ್ಬಿಡು. ಅದು ಆಸೆ ಅಲ್ಲ, ಪ್ರೀತಿ. ಹಾ, ಆ ಪ್ರೀತಿನ ಬಿಟ್ಟಾಕು. ಅದು ನನ್ ಕೈಯಲ್ಲಿಲ್ಲ, ನನ್ ಕಣ್ಣಲ್ಲಿ ನೋಡು. ಹೆದರ್ಬಿಟ್ಯಾ? ನೀನ್ ನನ್ ಮಗಳನ್ನ ಎಷ್ಟು ಪ್ರೀತಿಸ್ತೀಯ? ಗ್ರಾಮ್ ಲೆಕ್ಕದಲ್ಲಿ ಹೇಳ, ಕೆಜಿ ಲೆಕ್ಕದಲ್ಲಿ ಹೇಳ, ಲೀಟ್ರ, ಕ್ವಿಂಟಾಲ, ಟನ್ನ, ಯಾವ ಲೆಕ್ಕದಲ್ಲಿ ಹೇಳಿ? ದುಡ್ಡಿನ ಲೆಕ್ಕದಲ್ಲಿ ಹೇಳು. ನಾನು ನಿನ್ ಮಗಳನ್ನ ಕೊಂಡ್ಕೊಳ್ತಾ ಇಲ್ಲ, ಪ್ರೀತಿಸ್ತಾ ಇದ್ದೀನಿ. ಪ್ರೀತಿಸೋಕೆ ದುಡ್ಡು ಬೇಕಾಗಿಲ್ಲ, ಲಬ್ ಡಬ್ ಅನ್ನೋ ಹೃದಯ ಇದ್ರೆ ಸಾಕು. ಪ್ರೀತಿಸೋನ್ಗಿಂತ ದೊಡ್ಡ ಶ್ರೀಮಂತ ಈ ಪ್ರಪಂಚದಲ್ಲಿ ಬೇರೆ ಯಾರು ಇಲ್ಲ. ಪ್ರೀತಿಯಲ್ಲಿರೋನ್ಗೆ ಹಸು ಕಾಣಿಸಲ್ಲ, ದುಡ್ಡಿರೋ ನಿನ್ನಂತವನ್ಗೆ ಹಸು ತಡ್ಕೊಳಕ್ಕಾಗಲ್ಲ. ಹೆದರ್ಕೆನೆ ನಿನ್ನ ಜೀವನ, ಎದುರ್ಸೋದೆ ನನ್ನ ಜೀವನ. ಪ್ರೀತಿಲಿರೋನ್ ಹಾರಷ್ಟು ಎತ್ತರಕ್ಕೆ ನೀನ್ ಹಾರಕ್ಕಾಗಲ್ಲ. ಪ್ರೀತಿಗಿರೋ ಶಕ್ತಿ ಯಾರಿಗೂ ಇಲ್ಲ. ಪ್ರೀತಿನ ಯಾರು ಅಲ್ಲಾಡ್ಸಕ್ಕಾಗಲ್ಲ. ಅಲ್ಲಾಡಲ್ವಾ? ಅಲ್ಲಾಡ್ಸಕ್ಕಾಗಲ್ವಾ? ಏನ್ ಸರ್, ಈ ರೌಡಿಗಳು ಸ್ಟೂಡೆಂಟ್ಸ್ ಮಧ್ಯೆ ಸೇರ್ಕೊಂಡ್ಬಿಟ್ಟವ್ರೆ? ರೌಡಿಗಳಿಗೂ ಸ್ಟೂಡೆಂಟ್ಗಳಿಗೂ ವ್ಯತ್ಯಾಸನೇ ಗೊತ್ತಾಗ್ತಾ ಇಲ್ಲ. ತೋರ್ಸೋ ನಿನ್ ಪ್ರೀತಿಗಿರೋ ಶಕ್ತಿನ.
ನನ್ನ ಮಗಳಿಗೋಸ್ಕರ ಏನ್ ಮಾಡೋಕ್ಕೂ ಸಿದ್ಧವಾಗಿದ್ಯಾ ಅನ್ನು? ನನಗೆ ನಿಮ್ಮ ಮಗಳು ಅಂದ್ರೆ ಪ್ರಾಣ ಸರ್. ಅವಳಿಗೋಸ್ಕರ ನಿನ್ನ ಪ್ರಾಣನೇ ಕೊಡ್ತೀಯಾ? ಕೊಡ್ತೀನಿ, ಪ್ರಾಣ ಕೊಡ್ತೀನಿ. ನಿಮಗ್ ನಿಮ್ಮ ಮಗಳು ಅಂದ್ರೆ ಎಷ್ಟಿಷ್ಟ? ಅವಳು ಅಂದ್ರೆ ನನಗೆ ಪಂಚ ಪ್ರಾಣ. ಸರಿ ಬನ್ನಿ, ಇಬ್ರು ಒಟ್ಟಿಗೆ ಅವಳಿಗಾಗಿ ಪ್ರಾಣ ಕೊಡೋಣ. ಇವತ್ತಿನವರೆಗೂ ಯಾವ ತಂದೆ ತಾಯಿನೋ ತಮ್ಮ ಮಕ್ಕಳಿಗಾಗಿ ಪ್ರಾಣ ಕೊಟ್ಟಿಲ್ಲ. ಇನ್ನು ನನ್ನಂತವ್ರು ಎಷ್ಟೋ ಜನ ಪ್ರೀತಿದವ್ರಿಗಾಗಿ ಪ್ರಾಣ ಕೊಟ್ಟಿದ್ದಾರೆ. ಸಾಯೋ ಜಾಯಮಾನ ನಂದಲ್ಲ, ಸಾಧಿಸೋ ಜಾಯಮಾನ ನಂದು. ಆಸ್ತಿ ಅನ್ನೋದು ದೇವ್ರು ನೀನ್ ಕೊಟ್ಟ ಉಡುಗೊರೆ. ಆ ಆಸ್ತಿನ ಪ್ರೀತಿಗೆ ಅಸ್ತ್ರವಾಗಿ ಬಳಸ್ಕೋಬೇಡ. ಆಸ್ತಿ ಸುಖ ಕೊಡಲ್ಲ, ಪ್ರೀತಿ ಸುಖ ಕೊಡುತ್ತೆ. ನಿನ್ ಮಗಳನ್ನ ಸುಖವಾಗಿ ಇಟ್ಕೊಳ್ಳೋದಿಕ್ಕೆ ನನ್ನ ಹತ್ರ ಪ್ರೀತಿ ಇದೆ, ಜೀವನ ನಡೆಸೋದಿಕ್ಕೆ ವಿದ್ಯೆ ಇದೆ. ಸುಟ್ಟಾಕೋ ನಿನ್ ಪ್ರೀತಿನ, ಬಿಸಾಕೋ ನಿನ್ ವಿದ್ಯೆನ. ವಿದ್ಯೆ ಅಂತೆ ವಿದ್ಯೆ. ನನ್ನ ಶಕ್ತಿ ಮೇಲೆ ನಿನಗೆ ಅನುಮಾನನ? ನೋಡೇ ಬಿಡ್ತೀನಿ ಆ ನಿನ್ ಪ್ರೀತಿಗೆ ಅದೆಷ್ಟು ಶಕ್ತಿ ಇದೆ ಅಂತ. ಪ್ರೇಮಕ್ಕೆ ಅಧಿಪತಿಯಾದ ಶಿವನ್ ದೇವಸ್ಥಾನದಲ್ಲಿ ಹುಟ್ಟಿರೋ ನಿನಗೆ ಸೋಲಿಲ್ಲ. ಸೃಷ್ಟಿಕರ್ತ ಬ್ರಹ್ಮನನ್ನೇ ಸೋಲ್ಸಿ ಗೆದ್ದವಳು ಆ ಸರಸ್ವತಿ. ಅವಳ ಜಾಗದಲ್ಲಿ ನ್ಯಾಯಕ್ಕೆಂದು ಸೋಲಿಲ್ಲ. ನಾಸ್ತಿಕನ್ಗೂ ಕ್ಷಮಾಪಣೆ ಉಂಟು, ಆದ್ರೆ ಪುಸ್ತಕ ಎಸ್ದವನ್ಗಿಲ್ಲ. ಪುಸ್ತಕ ಎಸ್ದವನ್ಗೆ ಪುಸ್ತಕ ದಾಟೋ ಶಕ್ತಿ ಇದೆಯಾ ನೋಡು. ಮನುಷ್ಯ ಪ್ರೀತಿಯಿಂದ ದೇವ್ರನ್ನ ಹೋಲ್ಸ್ಕೋಬಹುದು ಅನ್ನೋದಕ್ಕೆ ಸಾಕ್ಷಿ ಆ ಗಿರಿಜಾ ಕಲ್ಯಾಣ. ಅದೊಂದಾಟ ನೋಡೋಣ. ನನ್ ಮುಂದೆ ರೇಖೆ ಎಳೆಯೋಕೆ ನೀನ್ ಲಕ್ಷ್ಮಣನೂ ಅಲ್ಲ, ಹೆದ್ರ ಹಿಂದ ಕಾಲಿಡೋಕೆ ನಾನ್ ಸೀತೆನೂ ಅಲ್ಲ. ಏಯ್ ಬಾರೆ. ಪುಸ್ತಕನ ಕೈಯಲ್ಲಿ ಹಿಡಿದವರಿದ್ದಾರೆ, ಕೈ ತೆಕ್ಕೆಯಲ್ಲಿ ಹಿಡಿದು ನಡೆದವರಿದ್ದಾರೆ, ಎದೆಗೆ ಅಪ್ಪಿಕೊಂಡು ನಡೆದವರಿದ್ದಾರೆ. ಪುಸ್ತಕನ ತಲೆ ಮೇಲೆ ಒತ್ತವರಿದ್ದಾರೆ, ಹೊರಕ್ಕಾಗದೇ ಇದ್ರು ಅದಕ್ಕೆ ತಲೆ ಬಾಗಿದವರಿದ್ದಾರೆ, ಆದ್ರೆ ತುಳಿದವರು ಯಾರೂ ಇಲ್ಲ. ಯಮ ಸಾವಿತ್ರಿಗೆ ತಲೆ ಬಾಗಿದ್ದು ಅವ್ರ ಗಂಡನ ಮೇಲೆ ಇದ್ದಿದ್ ಪ್ರೀತಿ ನೋಡಿ ಯಮನೇ ತಲೆ ಬಾಗಿದ್ ಸತ್ಯನ ನೀನ್ ದಾಟ್ಯ. ವಿದ್ಯೆನ ತುಳಿದು ನೆತ್ತಿ ಮೇಲೆ ಕಣ್ಣಿಟ್ಕೊಂಡು ನಡೆಯೋನು ಎಡವಿ ಬೀಳೋದು ಖಂಡಿತ. ತಲೆ ಬಾಗಿದ್ರೇನೆ ಹೃದಯ ಕಾಣೋದು, ಹೃದಯ ಕಂಡ್ರೇನೆ ನಾನ್ ಕಾಣೋದು, ನಾನ್ ಕಂಡ್ರೇನೆ ಲೋಕ ಕಾಣೋದು. ಪ್ರೀತಿ ಇಲ್ಲದೆ ಬಾಳಿಲ್ಲ, ವಿದ್ಯೆ ಇಲ್ಲದೆ ಈ ಸಾಲೆ ಇಲ್ಲ. ಪ್ರೀತಿ ಬೇಡ ಅನ್ನೋ ತಂದೆ ತಾಯಿಗಳು ಎಷ್ಟೋ ಜನ ಇರುವಾಗ ನಾನಾದ್ರೂ ನಿನ್ ಪ್ರೀತಿಗೆ ಭುಜ ಕೊಡ್ತೀನಿ. ಹೋಗ್ಬಾ ಮಗಳೇ. ನ ವೇದಂ ನ ಮಂತ್ರಂ ನ ವಿದ್ಯಾ ನ ತಂತ್ರಂ ನ ಶಿಕ್ಷಾ ನ ಸೂತ್ರಂ ನ ಮೇಧಾ ನ ತೇಜಸ್ ನ ಧ್ಯಾನ ನ ಜ್ಞಾನ ನ ಆತ್ಮ ನ ಪ್ರಾಣ ನ ಬುದ್ಧ ನ ಸಿದ್ಧ ನ ಶಕ್ತಿ ನ ಭಕ್ತಿ. ಸುಲೇಮಾನ್, ಸುಲೇಮಾನ್, ಸುಲೇಮಾನ್. ಯಾರೇ ಅದು ಸುಲೇಮಾನ್ ಸುಲೇಮಾನ್ ಅಂತ? ನಾನ್ ಸುಲೇಮಾನ್ ಅಲ್ಲ ಕಣೆ.
ನೀನ್ ಸುಲೇಮಾನ್ ಅಲ್ದೇ ಇದ್ದಿದ್ರೆ ನಾನ್ ಸುಲೇಮಾನ್ ಅಂತ ಕರೆದಾಗ್ಲೆಲ್ಲ ಯಾಕೆ ತಿರುಗಿ ನೋಡ್ತಿದ್ದೆ? ಹೌದಲ್ವಾ? ಸುಲೇಮಾನ್